ವೆಲ್ಕಮ್ ಬ್ಯಾಕ್ ಗೈಸ್. 5 ಪಾರ್ಟ್ಸ್ ಮುಗಿಸ್ಕೊಂಡು ಈಗ 6th ಪಾರ್ಟ್ ಬಂದಿದ್ದೀರಾ ಅಂದ್ರೆ ಇಂಟ್ರೆಸ್ಟ್ ಕೊಟ್ಟು ಕರೆಕ್ಟ್ ಆಗಿ ಕಲಿತಿದ್ದೀರಾ ಅಂತ ಅರ್ಥ. ಕಂಗ್ರಾಟ್ಸ್ ಆನ್ ದಟ್. ಇವಾಗಲೇ ಹೋಗಿ ಅಟೆಂಡೆನ್ಸ್ ಹಾಕ್ಬಿಟ್ಟು ಬನ್ನಿ. ಸೊ ಈ ವಿಡಿಯೋದಲ್ಲಿ ನಾವು ಟಪಲ್ಸ್ ಅಂಡ್ ಸೆಟ್ಸ್ ಬಗ್ಗೆ ತಿಳ್ಕೊತಾ ಇರ್ತೀವಿ. SETS ಸೆಟ್ಸ್. ಓಕೆನಾ? ಸೊ ಟಪಲ್ಸ್ ಬಗ್ಗೆ ತಿಳ್ಕೊಳ್ಳೋಕ್ಕೂ ಮೊದಲು ನಾನು ನಿಮಗೆ ಒಂದು ರಿಲೇಶನ್ಶಿಪ್ ಬಗ್ಗೆ ಹೇಳ್ಕೊಡ್ತೀನಿ. ಸೊ ಬೇಸಿಕಲಿ ಡೇಟಿಂಗ್ ಅಂದರೆ ಗೊತ್ತು, ರಿಲೇಶನ್ಶಿಪ್ಸ್ ಅಂತ ತಗೋಬಹುದು ನೀವು. ಸೊ ಬೇಸಿಕಲಿ ಏನು ಇದರಲ್ಲಿ ಕ್ಯಾಶುವಲ್ ರಿಲೇಶನ್ಶಿಪ್ಸ್ ಮತ್ತೆ ಸೀರಿಯಸ್ ರಿಲೇಶನ್ಶಿಪ್ಸ್ ಅಂತ ಎರಡಿದೆ. ಓಕೆನಾ? ಇವನೇನು ಡೇಟಿಂಗ್ ಹೇಳ್ಕೊಡ್ತಿದ್ದಾನೆ ಅಂತ ನೀವು ಸ್ವಲ್ಪ ಕನ್ಫ್ಯೂಸ್ ಆಗಿರ್ಬೋದು. ಬಟ್ ಆಕ್ಚುಲಿ ಈ ವಿಡಿಯೋದಲ್ಲಿ ಟಪಲ್ಸ್ ಮತ್ತು ಸೆಟ್ಸ್ ಬಗ್ಗೆ ತಿಳ್ಕೊತಾ ಇರ್ತೀವಿ. ಸೆಟ್ಸ್ SETS ಅದಕ್ಕೂ ಡೇಟಿಂಗ್ ಮಿಕ್ಸ್ ಮಾಡ್ಬಿಟ್ಟು ಏನೇನೋ ತಿಳ್ಕೊಬಿಡಿ. ಸೊ ಬೇಸಿಕಲಿ ಕ್ಯಾಶುವಲ್ ಮತ್ತೆ ಸೀರಿಯಸ್ ರಿಲೇಶನ್ಶಿಪ್ ಇದೆ. ಸೊ ನಿಮಗೆ ಗೊತ್ತಿಲ್ಲ ಅಂದ್ರೆ ಕ್ಯಾಶುವಲ್ ರಿಲೇಶನ್ಶಿಪ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಈ ರಿಲೇಶನ್ಶಿಪ್ ಅಲ್ಲಿ ನಿಮ್ಗೆ ಏನೇನು ಸಿಗುತ್ತೆ, ಹಗ್ ಮಾಡ್ತಾರೆ, ಕಿಸ್ ಮಾಡ್ತಾರೆ, ಅದ್ ಮಾಡ್ತಾರೆ, ಏನೇನೋ ಮಾಡ್ತಾರಲ್ವಾ. ಸೊ ಅದ್ ಎಲ್ಲಾ ಬೆನಿಫಿಟ್ಸು ನಿಮಗೆ ಸಿಗುತ್ತೆ. ಬಟ್ ನೀವು ಕಮಿಟೆಡ್ ಆಗಿರಲ್ಲ. ಸೊ ಆ ಹುಡುಗನ ಜೊತೆ ಹುಡುಗ ಹುಡುಗಿ ಇದ್ರೆ ಸೊ ಅವ್ರ ಜೊತೆನೆ ಇರ್ತಾರೆ ಅನ್ನೋದು ಯಾವುದೇ ರೀತಿಯ ಆ ಕಮಿಟ್ಮೆಂಟ್ ಇರಲ್ಲ. ಅವರು ಬೇರೆಯವ್ರ ಹತ್ರ ಹೋಗ್ಬೋದು. ತುಂಬಾನೇ ಫ್ಲೆಕ್ಸಿಬಲ್. ಸೊ ಫ್ಲೆಕ್ಸಿಬಲ್ ಅನ್ನೋ ಒಂದು ಕೀವರ್ಡ್ ನ ನೆನ್ಪಿಟ್ಕೊಳ್ಳಿ. ಓಕೆ, ಫ್ಲೆಕ್ಸಿಬಲ್ ಅಂದ್ರೆ ಏನು? ಚೇಂಜ್ ಮಾಡ್ಬೋದು. ಓಕೆ, ಸೊ ಚೇಂಜ್ ಮಾಡ್ಬೋದು ಅಂತ ಇರೋದನ್ನ ನಾವು ಫ್ಲೆಕ್ಸಿಬಲ್ ಅಂತ ಸಹ ಕರಿತೀವಿ. ಸೊ ಕ್ಲೀನಾಗಿ ಬರೆದ್ಬಿಡ್ತೀನಿ. ಸೊ ಬೇಸಿಕಲಿ ಇದು ಫ್ಲೆಕ್ಸಿಬಲ್ ಆಯ್ತಾ. ಸೊ ಫ್ಲೆಕ್ಸಿಬಲ್. ಈಗ ನಿಮಗೆ ಫ್ಲೆಕ್ಸಿಬಿಲಿಟಿ ಬೇಡ ಅಂದ್ರೆ, ನೀವು ಕಮಿಟ್ಮೆಂಟ್ ಕೊಡೋಕೆ ರೆಡಿ ಇದ್ದೀರಾ ಅಂತ ಅಂದ್ರೆ ಏನಾಗುತ್ತೆ, ಅದು ಸೀರಿಯಸ್ ರಿಲೇಶನ್ಶಿಪ್ ಆಗುತ್ತೆ. ಆ ತರ ಟ್ರೂ ಲವ್ ಇರುತ್ತೆ ನೋಡಿ, ಆ ಟ್ರೂ ಲವ್ ನ ಸೀರಿಯಸ್ ರಿಲೇಶನ್ಶಿಪ್ ಅಂತ ಹೇಳ್ತೀವಿ. ಸೊ ಸೀರಿಯಸ್ ರಿಲೇಶನ್ಶಿಪ್ ಅಂದ್ರೆ ಏನು? ಸೊ ಮ್ಯಾರೇಜ್ ಆಗಕ್ಕೂ ರೆಡಿ ಇರ್ತಾರೆ ಅವರು. ಸೊ ಮುಂದೆ ಒಂದಿನ ಮದುವೆ ಆಗಕ್ಕೂ ರೆಡಿ ಇರ್ತಾರೆ. ಮದುವೆ ಆದ್ರೆ ಏನರ್ಥ? ಮದುವೆ ಆದ್ರೆ ನೀವು ಅವ್ರನ್ನ ಚೇಂಜ್ ಆಗಲ್ಲ. ಸರ್, ರೀಸೆಂಟ್ ಆಗಿ ಡಿವೋರ್ಸ್ ಮಾಡ್ತಾರೆ, ಕಲ್ಚರೇ ಚೇಂಜ್ ಆಗ್ತಿದೆ, ದಟ್ ಇಸ್ ಡಿಫರೆಂಟ್. ಬಟ್ ಆಕ್ಚುಯಲ್ ಆಗಿ ಅರ್ಥ ಮಾಡ್ಕೊಳ್ಳಿ, ಮ್ಯಾರೇಜ್ ಅಂದ್ರೆ ಏನು? ಫ್ಲೆಕ್ಸಿಬಿಲಿಟಿ ಇರಲ್ಲ. ಸೊ ನೋ ಚೇಂಜ್ ಇಸ್ ಪಾಸಿಬಲ್ ಹಿಯರ್. ಓಕೆ, ಇಲ್ಲಿ ಚೇಂಜ್ ಮಾಡಕ್ ಆಗಲ್ಲ. ಸೊ ಇದೇ ಕಾನ್ಸೆಪ್ಟು ಲಿಸ್ಟ್ ಮತ್ತೆ ಟಪಲ್ಸ್ ನ ಡಿಫ್ರೆನ್ಶಿಯೇಟ್ ಮಾಡಕ್ ಯೂಸ್ ಮಾಡ್ಬೋದು ನಾವು. ಕ್ಯಾಶುಯಲ್ ಒಂಥರ ಲಿಸ್ಟ್ ತರ. ಓಕೆ, ಸೊ ಲಿಸ್ಟ್ ಕ್ರಿಯೇಟ್ ಮಾಡಿದ್ವು ನೋಡಿ. ಅಮ್ಮ ಏನೇನೋ ಹೇಳಿದ್ರು, ಅದರಲ್ಲಿ ಲಿಸ್ಟ್ ಇತ್ತು. ಸೊ ಇವಾಗ ಹುಡುಗಿನ ಯಾವಾಗ ಬೇಕಾವಾಗ ಚೇಂಜ್ ಮಾಡ್ತಾರೆ ನೋಡಿ. ಅದೇ ತರ ಅಮ್ಮ ಏನಾದ್ರು ಶುಗರ್ ಬೇಡ, ಉಪ್ಪು ತಗೊಂಬ ಅಂದ್ರೆ ಆ ಲಿಸ್ಟ್ ಅಲ್ಲಿ ಕಾಟ್ ಮಾಡ್ಬಿಟ್ಟು ಉಪ್ಪು ಹಾಕೋಬಿಡ್ಬೋದು. ಸೊ ಆ ತರ ಇರುತ್ತೆ ಲಿಸ್ಟ್. ಸೊ ಲಿಸ್ಟ್ ನ ಹಿಂದಿನ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ. ಬಟ್ ಇಲ್ಲಿ ಟಪಲ್ಸ್. ಸೊ ಲಿಸ್ಟ್ ನ ಹೇಗೆ ಸ್ಕ್ವೇರ್ ಬ್ರಾಕೆಟ್ಸ್ ಹಾಕಿ ಕ್ರಿಯೇಟ್ ಮಾಡ್ತಿದ್ರಿ, ಅದೇ ರೀತಿ ಟಪಲ್ಸ್ ನ ನಾವು ಇಲ್ಲೇನು ಕರ್ವ್ಡ್ ಬ್ರಾಕೆಟ್ಸ್ ಇದೆ ನೋಡಿ. ಸೊ ಕರ್ವ್ಡ್ ಬ್ರಾಕೆಟ್ಸ್ ಹಾಕಿ ನಾವು ಆಕ್ಚುಲಿ ಟಪಲ್ಸ್ ನ ಕ್ರಿಯೇಟ್ ಮಾಡ್ತೀವಿ. ಬಟ್ ದೆನ್ ಬೇಸಿಕಲಿ ಲಿಸ್ಟ್ ಇಸ್ ಫ್ಲೆಕ್ಸಿಬಲ್ ಬಟ್ ಟಪಲ್ ಕೆನ್ ನಾಟ್ ಬಿ ಚೇಂಜ್ಡ್. ಏನ್ ಕೆನ್ ನಾಟ್ ಬಿ ಚೇಂಜ್ಡ್ ಅಂತ ಇದ್ದಾನೆ ಅಂದ್ರೆ, ಇಲ್ಲೂ ಗೊತ್ತು ತಾನೆ, ಈಗ ಕ್ಯಾಶುವಲ್ ಅಲ್ಲಿ ಹುಡುಗಿ ಹುಡುಗನ ಯಾರನ್ನಾರು ಯಾವಾಗ ಬೇಕಾದ್ರೂ ಚೇಂಜ್ ಮಾಡ್ಬೋದು, ಹೆಂಗಾದ್ರೂ ಇರ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು, ಈ ರೀತಿ ಇರುತ್ತೆ. ಬಟ್ ಸೀರಿಯಸ್ ಅಲ್ಲಿ ಒಂದು ಕಮಿಟ್ಮೆಂಟ್ ಇರುತ್ತೆ. ನಂಗೆ ಒಂದ್ಸಲ ಬಂದ್ರೆ ನೀನು ಚೇಂಜ್ ಆಗಂಗಿಲ್ಲ. ಸೊ ಮದುವೆ ಆಗ್ತಿದೀವಿ, ನಾವು ಟ್ರೂ ಲವ್ ಅಲ್ಲಿ ಇದೀವಿ. ಆ ಲವ್ ನೀವು ಎಕ್ಸ್ಪೀರಿಯನ್ಸ್ ಮಾಡಿಲ್ಲ ಅಂದ್ರೆ ಐ ಡೋಂಟ್ ನೋ, ಬಟ್ ದೆನ್ ದಟ್ ಇಸ್ ದ ಬೆಸ್ಟ್ ಥಿಂಗ್ ದಟ್ ಕ್ಯಾನ್ ಹ್ಯಾಪನ್ ಟು ಯು. ಅದ್ ಬಿಡೋಣ ಇವಾಗ. ಸೊ ಬೇಸಿಕಲಿ ಸೊ ಲಿಸ್ಟ್ ಅಂದ್ರೆ ಸೇಮ್ ಕಲೆಕ್ಷನ್ ಆಫ್ ಐಟಮ್ಸ್ ಏನೆ, ಬಟ್ ಅದರಲ್ಲಿ ಐಟಮ್ಸ್ ನ ಚೇಂಜ್ ಮಾಡ್ಬೋದು. ಟಪಲ್ ಅಂದ್ರೆ ಚೇಂಜ್ ಮಾಡಕ್ ಆಗಲ್ಲ. ಅದನ್ನ ನಾವು ಕೋಡಲ್ಲಿ ತಿಳ್ಕೊಳ್ಳೋಣ. ಸೊ ಬೇಸಿಕಲಿ ಅರ್ಥ ಮಾಡ್ಸಿದೀನಿ ಅಂತ ಅನ್ಸುತ್ತೆ. ಸೊ ಟಪಲ್ಸ್ ಅಂಡ್ ಸೆಟ್ಸ್ ಬಗ್ಗೆ ತಿಳ್ಕೊತಾ ಇರ್ತೀವಿ ವಿಡಿಯೋದಲ್ಲಿ. ನಾನು ನನ್ನ ನೋಟ್ಸ್ ಹೋಗೋಣ. ಸೊ ಬೇಸಿಕಲಿ ಟಪಲ್ ಇಸ್ ಆಲ್ಸೋ ಕಲೆಕ್ಷನ್ ಆಫ್ ಐಟಮ್ಸ್ ಬಟ್ ಇಟ್ ಈಸ್ ಆರ್ಡರ್ಡ್. ಸೊ ಲಿಸ್ಟ್ ಸಹ ಆರ್ಡರ್ಡ್. ಬಟ್ ಲಿಸ್ಟ್ ಅಲ್ಲಿ ಮ್ಯೂಟೇಬಲ್ ಅಂತ ಇತ್ತು, ಚೇಂಜಬಲ್ ಅಂತ ಇತ್ತು. ಬಟ್ ಇಲ್ಲಿ ಅನ್ಚೇಂಜಬಲ್, ಇಮ್ಯೂಟೇಬಲ್. ಸೊ ಬೇಸಿಕಲಿ ಏನು ಅಂತ ಆಮೇಲೆ ಹೇಳೋಣ, ಅದನ್ನ ತಿಳ್ಕೊಳ್ಳೋಣ. ಸೊ ಬೇಸಿಕಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ, ಟಪಲ್ಸ್ ಆರ್ ಸಿಮಿಲರ್ ಟು ಲಿಸ್ಟ್ಸ್ ಬಟ್ ಒನ್ಸ್ ಎ ಟಪಲ್ ಇಸ್ ಕ್ರಿಯೇಟೆಡ್, ಒಂದ್ಸಲ ಈ ಹುಡುಗಿ ಬೇಕು ಅಂತ ನೀವು ಫಿಕ್ಸ್ ಆದ್ರೆ ಯು ಕೆನಾಟ್ ಮಾಡಿಫೈ ಇಟ್. ಅವಳನ್ನ ಚೇಂಜ್ ಮಾಡಕ್ ಆಗಲ್ಲ. ಸೊ ಈ ರೀಸೆಂಟ್ ಜನರೇಷನ್ ಆಗ್ತಿಲ್ಲ ಅದು. ಯಾವಾಗ ಬೇಕಾವಾಗ ಏನ್ ಬೇಕಾಗುತ್ತೆ. ಬಟ್ ದೆನ್ ಹೇಳ್ತಾ ಇರೋದು, ಸೊ ಟ್ರೂ ಲವ್, ಹಳೆ ಕಾಲದ ಟ್ರೂ ಲವ್ ಇತ್ತು ನೋಡಿ, ಆ ಥರ ಹೇಳ್ತೀನಿ. ಸೊ ದೇ ಆರ್ ಆಫನ್ ಯೂಸ್ ಟು ಗ್ರೂಪ್ ರಿಲೇಟೆಡ್ ಡೇಟಾ ಟುಗೆದರ್. ಅದು ಯಾವ ಡೇಟಾ, ಅದು ಏನ್ಗೆ ಅಂತ ನಾವು ಕೋಡಲ್ಲಿ ತಿಳ್ಕೊಳ್ಳೋಣ. ಸೊ ಬೇಸಿಕಲಿ ಲಿಸ್ಟ್ ನ ಹೇಗೆ ನೀವು ಸ್ಕ್ವೇರ್ ಬ್ರಾಕೆಟ್ ಯೂಸ್ ಮಾಡಿ ಎಲಿಮೆಂಟ್ಸ್ ನ ಇಡ್ತಿದ್ರಿ, ಅದೇ ರೀತಿ ಇಲ್ಲಿ ಕರ್ವ್ಡ್ ಬ್ರಾಕೆಟ್ಸ್ ನ ಯೂಸ್ ಮಾಡ್ತೀವಿ. ನಾನು ತೋರಿಸ್ತಾ ಇದ್ದೀನಿ ಇಲ್ಲಿ. ಸೊ ಈಗ ನೋಡಿ, ಇಲ್ಲಿ ಮೈ ಟಪಲ್ ಅಂತ ಏನೋ ಕ್ರಿಯೇಟ್ ಮಾಡಿದ್ದಾರೆ, ಅದರಲ್ಲಿ ಕರ್ವ್ಡ್ ಬ್ರಾಕೆಟ್ಸ್ ಹಾಕು ಒಳಗಡೆ ಎಲಿಮೆಂಟ್ಸ್ ಹಾಕಿದ್ದಾರೆ. ಸೊ ಸೇಮ್ ಲಿಸ್ಟ್ ಅಲ್ಲಿ ಏನೇನೋ ಹೆಂಗೆ ನೀವು ಬೇರೆ ಬೇರೆ ಡೇಟಾ ಟೈಪ್ ಏನ್ ಬೇಕಾದ್ರೂ ಹಂಗೆ ಹಾಕ್ಬೋದು. ಅದೇ ರೀತಿ ಇಲ್ಲೂ ಸಹ ಹಾಕ್ಬೋದು. ಆಸ್ ಸಿಂಪಲ್ ಆಸ್ ದಟ್. ಓಕೆ, ಅದೇನಾದ್ರೂ ಒಂದೇ ಒಂದು ಎಲಿಮೆಂಟ್ ಇತ್ತು ಅಂತ ಅನ್ಕೊಳ್ಳಿ. ಈಗ ಆಪಲ್ ಒಂದೇ ಇತ್ತು ಈಗ ಲಿಸ್ಟ್ ಅಲ್ಲಿ, ಅದನ್ನ ಮಾಮೂಲಿ ಲಿಸ್ಟ್ಗೆ ಹಾಕ್ಬಿಟ್ಟು ಸುಮ್ಮನೆ ಹಾಕ್ಬಿಡ್ಬೋದಾಗಿತ್ತು. ಬಟ್ ಟಪಲ್ ಅಲ್ಲಿ ಒಂದೇ ಎಲಿಮೆಂಟ್ ಇದ್ದಾಗ ಕಾಮ ಹಾಕ್ಬೇಕು. ಓಕೆನಾ? ಅದನ್ನ ನೆನ್ಪಿಟ್ಕೊಳ್ಳಿ. ಇವಾಗ ಕೋಡಲ್ಲಿ ನೋಡೋಣ ನಾವು. ಓಕೆ, ಸೊ ಟಪಲ್ ನ ಯಾವ್ದಾದ್ರು ಒಂದು ಡೇಟಾನ ನೀವು ಒಂದ್ಸಲ ಹಾಕಿದ್ರೆ ಇನ್ ಚೇಂಜ್ ಮಾಡಕ್ ಆಗದೆ ಇರೋ ಟೈಮಲ್ಲಿ ಯೂಸ್ ಮಾಡ್ತೀವಿ ಅಂತ ಹೇಳಿದೆ. ಸೊ ಇಲ್ಲಿ ಒಂದು ಟಪಲ್ ಕ್ರಿಯೇಟ್ ಮಾಡ್ತೀನಿ. ಏನೋ ಜೆಂಡರ್ಸ್ ಅನ್ನೋ ಟಪಲ್ ಕ್ರಿಯೇಟ್ ಮಾಡ್ತೀನಿ. ಸೊ ಜೆಂಡರ್ಸ್ ಮೇಲ್, ಫಿಮೇಲ್, ಅದರ್ಸ್ ಅಂತ ಮೂರಿದೆ ಅಲ್ವಾ. ಸೊ ಹಿಂಗಿದ್ದಾಗ ಒಂದು ಸಲ ಮೇಲ್ ಅಂತ ಅದ್ರಲ್ಲಿ ಇದ್ರೆ
ಈ ಮತ್ತೆ ಏನಕ್ಕೆ ಚೇಂಜ್ ಮಾಡ್ತೀರಾ? ಹಳೆಯ ಕಾಲದಿಂದನೂ ಮೇಲ್ ಅಂತ ಇದೆ. ಈಗ ಸುಮ್ಮನೆ ಮೇಲ್ ಅನ್ನೋ ಒಂದು ಜೆಂಡರ್ನ ಚೇಂಜ್ ಮಾಡ್ಬಿಡ್ತೀರಾ? ಮಾಡಲ್ಲ ಅಲ್ವಾ? ಅದಕ್ಕೋಸ್ಕರ ಅದನ್ನ ಟಪಲ್ ಅಲ್ಲಿ ಸ್ಟೋರ್ ಮಾಡ್ತೀವಿ. ಓಕೆ, ಸೊ ಮೇಲ್, ನೆಕ್ಸ್ಟು ಫೀಮೇಲ್, ಓಕೆ ಫೀಮೇಲ್ ಆ್ಯಂಡ್ ಅದರ್ಸ್. ಓಕೆ, ಅದರ್ಸ್. ಓಕೆ, ಯಾ. ಸೊ ಈಗ 3 ಜೆಂಡರ್ಸ್ ಇದೆ. ಸೊ 3 ಜೆಂಡರ್ಸ್ ಇಟ್ವು ಆಯ್ತಾ. ಇದಾದ್ಮೇಲೆ ಈ ಮೇಲ್ ಅನ್ನೋದನ್ನ ನಾವ್ ಹೆಂಗಿದ್ರು ಚೇಂಜ್ ಮಾಡಲ್ಲ, ಯಾಕೆ ಸುಮ್ಮನೆ ಲಿಸ್ಟ್ ಯೂಸ್ ಮಾಡಬೇಕು? ಹಿಂಗೆ ಕೇಳ್ಬೋದು, ಲಿಸ್ಟ್ನೇ ಯೂಸ್ ಮಾಡ್ಬಿಡ್ಬೋದಲ್ಲ ಬ್ರೋ, ಮುಂದೆ ಚೇಂಜ್ ಮಾಡಕ್ ಲೈಕ್ ಇದ್ರೂ ಚಾನ್ಸು ಚೇಂಜ್ ಮಾಡ್ಬೋದಲ್ಲ ಅಂತ. ಬಟ್ ದೆನ್ ಲಿಸ್ಟು ಚೇಂಜ್ ಮಾಡ್ಬೋದು ಅನ್ನೋ ಒಂದು ಇದಿರೋದ್ರಿಂದ ಲೈಕ್ ಅದನ್ನ ಲೈಕ್ ಅದು ತುಂಬಾ ಎಫಿಷಿಯಂಟ್ ಅಲ್ಲ ಇಂಥ ಟೈಮಲ್ಲಿ. ಲೈಕ್ ಈಗ ಫಾರ್ ಎಕ್ಸಾಂಪಲ್ ನೀವು ಕ್ಯಾಶುವಲ್ ರಿಲೇಶನ್ಶಿಪ್ ಅಂತ ತಗೊಳ್ಳಿ. ಸೊ ಕ್ಯಾಶುವಲ್ ರಿಲೇಶನ್ಶಿಪ್ ಏನಿತ್ತು? ಫ್ಲೆಕ್ಸಿಬಿಲಿಟಿ ಇತ್ತು ಅಷ್ಟೇ. ಆದರೆ ನಿಮ್ಮ ಮನ್ಸಿಗೆ ಆ ನೆಮ್ಮದಿ ಸಿಗುತ್ತಲ್ಲ, ಆ ನೆಮ್ಮದಿ ಸಿಗಲ್ಲ. ಅದೇ ರೀತಿ ಇಲ್ಲಿ ಅದು ಎಫಿಷಿಯಂಟ್ ಇಲ್ಲ. ಓಕೆ, ಲಿಸ್ಟ್ನ ಯೂಸ್ ಮಾಡಿದ್ರೆ ನೀವು ಏನಕ್ಕೆ ಹೆಂಗೂ ಚೇಂಜ್ ಮಾಡಲ್ಲ, ಸುಮ್ಮನೆ ಯಾಕೆ ಲಿಸ್ಟ್ ಯೂಸ್ ಮಾಡಬೇಕು, ಟಪಲ್ ಯೂಸ್ ಮಾಡಿ. ಅದೇ ಥರ ಓಕೆನಾ. ಸೊ ಇಲ್ಲಿ ಒಂದ್ಸಲ ಹಾಕಿದ್ರೆ ಇದು ಮಾಡಲ್ಲ. ಸೊ ಲಿಸ್ಟ್ ಏನಕ್ಕೆ ಇಲ್ಲಿ ಯೂಸ್ ಮಾಡಲ್ಲ ಅಂದರೆ ಅದು ಅಷ್ಟು ಎಫಿಷಿಯಂಟ್ ಇಲ್ಲ ಈ ಅಪ್ರೋಚಲ್ಲಿ. ಚೇಂಜ್ ಮಾಡೋಕ್ಕಾಗದಾಗ ಲಿಸ್ಟ್ನ ಸುಮ್ಮನೆ ಯೂಸ್ ಮಾಡುವಂಥ ಅವಶ್ಯಕತೆ ಇಲ್ಲ, ಅದಕ್ಕೋಸ್ಕರ. ಓಕೆ, ಸೊ ಜೆಂಡರ್ಸ್ ಅನ್ನೋ ಒಂದು ಟಪಲ್ನ ಕ್ರಿಯೇಟ್ ಮಾಡಿದೀವಿ. ಸೊ ಈಗ ಜೆಂಡರ್ಸ್ ಅನ್ನೋ ಟಪಲ್ನ ಕ್ರಿಯೇಟ್ ಮಾಡಾದ್ಮೇಲೆ ಲಿಸ್ಟ್ನ ಹೆಂಗೆ ಆಕ್ಸೆಸ್ ಮಾಡ್ತಿದ್ರಿ? ಸೊ ನಾನು ಫಸ್ಟ್ ಪ್ರಿಂಟ್ ಮಾಡಿ ತೋರಿಸ್ಬಿಡ್ತೀನಿ. ಪ್ರಿಂಟ್ ಜೆಂಡರ್ ಅಂತ ಕೊಟ್ಟರೆ ನಿಮಗೆ, ಓಕೆ ಜೆಂಡರ್ಸ್ ಅಂತ ತಗೊಂಡಿದ್ನಾ? ಓಕೆ, ಸೊ ಇಲ್ಲಿ ನೋಡಿ ಮೇಲ್, ಫಿಮೇಲ್, ಅದರ್ಸ್ ಅಂತ ಪ್ರಿಂಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಇದರ ಟೈಪ್ನ ನೋಡ್ಬಿಡೋಣ. ಸೊ ಟೈಪ್ ಟಪಲ್ ಅಂತ ಬರಬೇಕು. ಬಂದಿಲ್ಲ ಅಂದರೆ ನಾನು ಏನೋ ಹೇಳ್ಕೊಡಿರೋದು ತಪ್ಪಂತ. ಓಕೆ, ಸೊ ಕ್ಲಾಸ್ ಟಪಲ್ ಅಂತ ಬರ್ತಿದೆ, ದಟ್ ಈಸ್ ಆಲ್ಸೋ ಫೈನ್. ನೆಕ್ಸ್ಟ್ ಇನ್ನೊಂದೇನು, ಲೆಂತ್ ಕಂಡಿಡಿಯೋಕ್ಕೆ ಲೆನ್ ಅಂತ ಹಾಕಿದ್ರೆ ಇದರಲ್ಲೂ ಸಹ ಲೆಂತ್ ಬರುತ್ತೆ. ನೋಡಿ 3 ಜೆಂಡರ್ಸ್ ಇದೆ ಅಂತ ಬರ್ತಾ ಇದೆ. ಸೊ ಇದರಲ್ಲಿ ಏನು ಎಷ್ಟು ಎಲಿಮೆಂಟ್ಸ್ ಹಾಕಿರ್ತೀರಾ ಅದು ಬರುತ್ತಾಯ್ತಾ. ಸೊ ಅದು ಗೊತ್ತಾಯ್ತು. ನೆಕ್ಸ್ಟ್ ಇವಾಗ ಇಂಡಿವಿಜುವಲ್ ಎಲಿಮೆಂಟ್ಸ್ನ ಆಕ್ಸೆಸ್ ಮಾಡಬೇಕು ಅಂದರೆ ಏನು ಮಾಡ್ತೀರಾ? ಸೊ ಜೆಂಡರ್ಸ್ ಆಫ್ 0 ಅಂತ ಹಾಕಿದ್ರೆ ಏನಾಗುತ್ತೆ, ಇದರಲ್ಲೂ ಸಹ ಇಂಡೆಕ್ಸಿಂಗ್ ಇರುತ್ತೆ. ಇಂಡೆಕ್ಸಿಂಗ್ ಯಾಕಿರುತ್ತೆ? ನಾನು ನೋಟ್ಸಲ್ಲಿ ನಿಮಗೆ ತೋರಿಸ್ದೆ. ಇಲ್ಲಿ ಏನಿತ್ತು? ಆರ್ಡರ್ಡ್ ಇತ್ತು. ಸೊ ಯಾವಾಗಲೂ ಟ್ವಿಟರ್ ಲೈಕ್ ನೀವೊಂದು ಟಪಲ್ನ ಪ್ರಿಂಟ್ ಮಾಡಿದ್ರೆ ಇದೇ ಆರ್ಡರಲ್ಲಿ ಪ್ರಿಂಟ್ ಆಗುತ್ತೆ. ಅದು ಇಂಡೆಕ್ಸಿಂಗ್ ಸಹ ಆಗಿರುತ್ತೆ. ಅದಕ್ಕೋಸ್ಕರ ಆರ್ಡರ್ನ ಮೇಂಟೈನ್ ಮಾಡ್ತಾ ಇದೆ, ಅದನ್ನ ನೆನ್ಪಿಟ್ಕೊಳ್ಳಿ. ಸೊ 0 ಅಂತ ಪ್ರಿಂಟ್ ಮಾಡಬೇಡ, 1 ಅಂತ ಪ್ರಿಂಟ್ ಮಾಡೋಣ. ಫೀಮೇಲ್ ಅಂತ ಪ್ರಿಂಟ್ ಆಗಬೇಕು. ನಾನು ರನ್ ಮಾಡಿದ್ರೆ ನೋಡಿ ಇಲ್ಲಿ ಫೀಮೇಲ್ ಅಂತ ಪ್ರಿಂಟ್ ಆಗ್ತಾ ಇದೆ. ಏನಕ್ಕಂದ್ರೆ ಅದು ಫಸ್ಟ್ ಇಂಡೆಕ್ಸ್ ಅಲ್ಲಿ ಇದೆ, ಸೆಕೆಂಡ್ ಪೊಸಿಷನ್ ಅಲ್ಲಿ ಇದೆ. ಪೊಸಿಷನ್ ಈಕ್ವಲ್ಸ್ ಇಂಡೆಕ್ಸ್ +1 ಯಾವಾಗಲೂ, ಅದನ್ನ ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಆಕ್ಸೆಸ್ ಮಾಡೋಕ್ಕೆ ಹಿಂಗೆ. ಸೊ 1 to 2 ಅಂತ ಅಂದರೆ ಏನು ಬರುತ್ತೆ? ಸೊ 1 to 2 ಬೇಡ, 1 to 3 ಅಂತ ತಗೊಂಡ್ರೆ ಓಕೆ ಫೀಮೇಲ್ ಆ್ಯಂಡ್ ಅದರ್ಸ್ ಅಂತ ಬರುತ್ತೆ. ಸೊ ಸೇಮ್ ಈ ಲಿಸ್ಟ್ ಸ್ಲೈಸಿಂಗ್ ಹೆಂಗೆ ಮಾಡಿದ್ರೆ ಅದೇ ಥರ ಸ್ಲೈಸಿಂಗ್ ಸಹ ಮಾಡ್ಬೋದು. ಸೊ ಆಕ್ಸೆಸ್ ಮಾಡ್ಬೋದು ಇಲ್ಲಿ. ಬಟ್ ದೆನ್ ನೀವು ಚೇಂಜ್ ಮಾಡೋಕ್ಕೆ ಹೋದಾಗ, ಈಗ ಲಿಸ್ಟಲ್ಲಿ ಫಸ್ಟ್ ಯಾವುದೋ ಒಂದು ಎಲಿಮೆಂಟ್ನ ನೀವು ಚೇಂಜ್ ಮಾಡ್ತಿದ್ರಿ ಅಂತ ಅಂದ್ಕೊಳ್ಳಿ. ಸೊ ಜೆಂಡರ್ಸ್ ಆಫ್ 0 ಈಕ್ವಲ್ಸ್ ಮೇಲ್ ಬೇಡ ನನಗೆ, ಮೇಲ್ ವರ್ಷನ್ 2 ಅಂತ ಹಾಕೋಣ. ಏನೋ ಒಂದು ಚೇಂಜ್ ಮಾಡ್ತಾರೆ ಅವಾಗ. ಸೊ ಮೇಲ್ ವರ್ಷನ್ 2 ಅಂತ ಹಾಕಿದ್ದೀನಿ. ಸೊ ನೋಡಿ ಓಕೆ, ಟಪಲ್ ಆಬ್ಜೆಕ್ಟ್ ಡಸ್ ನಾಟ್ ಸಪೋರ್ಟ್ ಐಟಮ್ ಅಸೈನ್ಮೆಂಟ್. ಸೊ ಒಂದು ಸಲ ಹಾಕಾದ್ಮೇಲೆ ನೀವು ಚೇಂಜ್ ಮಾಡೋಕ್ಕಾಗಲ್ಲ ಅನ್ನೋ ಒಂದು ಎರರ್ನ ಕೊಡ್ತಾ ಇದೆ. ಓಕೆ, ಸೊ ಟಪಲಲ್ಲಿ ಆಗಲ್ಲ. ಅದೇನಾದರೂ ಇದನ್ನ ನೀವು ಟಪಲ್ ಬದಲು ಸೆಟ್ ಮಾಡಿದ್ರಿ ಅಂತ, ಲಿಸ್ಟ್ ಮಾಡಿದ್ರಿ ಅಂತ ಅನ್ಕೊಳ್ಳಿ. ಸೊ ಲಿಸ್ಟ್ ಮಾಡಬೇಕು ಅಂದ್ರೆ ಏನಿಲ್ಲ, ಇಲ್ಲಿ ಒಂದು ಸ್ಕ್ವೇರ್ ಬ್ರಾಕೆಟ್ ಹಾಕಬೇಕಾಗಿತ್ತು. ಸೊ ಇವಾಗ ರನ್ ಮಾಡಿದ್ರೆ ನೋಡಿ, ಸೊ ಫೀಮೇಲ್ ಅದರ್ಸ್ ಕರೆಕ್ಟಾಗಿ ವರ್ಕ್ ಆಗುತ್ತೆ. ಸೊ ಮೇಲ್ ಮಾತ್ರ ಚೇಂಜ್ ಮಾಡಿದ್ವಲ್ವಾ. ಸೊ ನಾವು ಜೆಂಡರ್ಸ್ನ ಪ್ರಿಂಟ್ ಮಾಡಿಬಿಟ್ರೆ ನೋಡಿ ಮೇಲ್ ವರ್ಷನ್ 2 ಆಗಿರುತ್ತೆ. ಬಟ್ ದೆನ್ ಇದೇನಾದರೂ ಟಪಲ್ ಆಗಿದ್ರೆ ಅದು ಆಗಲ್ಲ ಅಂತ ಹೇಳ್ತಾ ಇದೆ. ಸೊ ಬೇಸಿಕಲಿ ನೀವು ಒಂದು ಸಲ ಒಂದು ಟಪಲ್ನ ಕ್ರಿಯೇಟ್ ಮಾಡಿದ್ರೆ ಅದನ್ನ ಚೇಂಜ್ ಮಾಡೋಕ್ಕಾಗಲ್ಲ. ಸೊ ಈಗ ಎಲಿಮೆಂಟ್ಸ್ ಚೇಂಜ್ ಮಾಡೋದೇನೋ ಹೇಳಿದೆ. ಈಗ ಎಲಿಮೆಂಟ್ಸ್ನ ಆ್ಯಡೂ ಮಾಡೋಕ್ಕಾಗಲ್ವಾ ಅಂತ ಕೇಳಿದ್ರೆ ಮಾಡೋಕ್ಕಾಗಲ್ಲ. ಓಕೆ, ಸೊ ಬೇಸಿಕಲಿ ನೀವು ಇಲ್ಲಿ ನೋಡಿದ್ರೆ ಒಂದು ಆಕ್ಸೆಸ್ ಮಾಡ್ಬೋದು. ಸೊ ಆಕ್ಸೆಸಿಂಗ್ ಹೇಳ್ಕೊಟ್ಟೆ, ಸ್ಲೈಸಿಂಗ್ ಹೇಳ್ಕೊಟ್ಟೆ. ನೆಕ್ಸ್ಟ್ ಈಗ ಟಪಲ್ ಆಪರೇಷನ್ಸ್ನ ತಿಳ್ಕೊಳ್ಳೋಣ. ಅದಕ್ಕಿಂತ ಮೊದಲು ನೋಡೋಣ ಟಪಲ್ ಮೆಥಡ್ಸಲ್ಲಿ ಏನಾದ್ರು ಇದೆಯಾ ಆ್ಯಡ್ ಮಾಡೋಕ್ಕೆ ಅಂತ. ಇಲ್ಲ, ನನ್ನ ನಂಬಲ್ವಾ ನೀವು? ಇಲ್ಲಿ ಹೋಗಿ ಟಪಲ್ ಪೈಥನ್ ಆ್ಯಡ್ ಆ್ಯನ್ ಎಲಿಮೆಂಟ್ ಅಂತ ಸರ್ಚ್ ಮಾಡೋಣ. ಓಕೆ, ಸೊ ಪೈಥನ್ ಆ್ಯಡ್ ಆ್ಯನ್ ಐಟಮ್ ಟು ದ ಟಪಲ್ ಅಂತ ಕೇಳ್ತಾ ಇದ್ದೀವಿ. ಓಕೆ, ಸೊ ಬೇಸಿಕಲಿ ಇಲ್ಲಿ ಏನು ಮಾಡ್ತಿದ್ದೀವಿ ಅಂದರೆ ನಾವು ಒಂದು ಟಪಲ್ಗೆ ಅದನ್ನ ಆ್ಯಡ್ ಮಾಡೋಕ್ಕಾಗಲ್ಲ, ಇನ್ನೊಂದು ಟಪಲ್ನ ಕ್ರಿಯೇಟ್ ಮಾಡಿ ಅಲ್ಲಿಗೆ ಆ ಡೇಟಾನ ಹಾಕಬೇಕಾಗಿರುತ್ತೆ. ನೋಡಿ ಈ ಥರ ಒಂದು ಸ್ಟ್ಯಾಕ್ ಓವರ್ಫ್ಲೋ ಅಂತ ವೆಬ್ಸೈಟ್ ಇದೆ. ಸೊ ಅದು ಸಹ ಗೊತ್ತಾಗಲಿ ಅಂತ ಓಪನ್ ಮಾಡಿದೆ. ಸೊ ನನಗೆ ಡೌಟ್ ಇತ್ತು ಅಂತ ಅನ್ಕೊಳ್ಳಿ. ನನಗೆ ಟಪಲಲ್ಲಿ ಪೈಥನ್ ಟಪಲಲ್ಲಿ ಒಂದು ಎಲಿಮೆಂಟ್ನ ಆ್ಯಡ್ ಮಾಡ್ಬೋದಾ ಅಂತ. ಸೊ ಇಲ್ಲಿ ಹೋದರೆ ನೀವು ನೋಡಿದ್ರೆ ಈಗ ಫಾರ್ ಎಕ್ಸಾಂಪಲ್ ಆ್ಯಡ್ ಐಟಮ್ ಅಂತ ಏನೋ ಬರುತ್ತೆ ಸ್ಟ್ಯಾಕ್ ಓವರ್ಫ್ಲೋ ವೆಬ್ಸೈಟಲ್ಲಿ. ಇಲ್ಲಿ ಕ್ವೆಶನ್ ಹಾಕಿರ್ತಾರೆ. ಸೊ ಕ್ವೆಶನ್ದು ಟೈಟಲ್ ಇದು, ಕ್ವೆಶನ್ದು ಡಿಸ್ಕ್ರಿಪ್ಷನ್ ಇದು, ಆಯಿತಾ. ಓಕೆ, ನೆಕ್ಸ್ಟು ಅದಕ್ಕೆ ಆನ್ಸರ್ ಸಹ ಇಲ್ಲಿರುತ್ತೆ. ಇಲ್ಲಿ ವೋಟಿಂಗ್ ಇದು ಯಾವ ಆನ್ಸರ್ ಕರೆಕ್ಟ್ ಅಂತ ಹೇಳಕ್ಕೆ, ಏನಕ್ಕೆ ಎಷ್ಟೊಂದು ಜನ ಆನ್ಸರ್ ಕೊಟ್ಟಿರ್ತಾರೆ, ಅದಕ್ಕೆ ಯಾವ ಆನ್ಸರ್ ಕರೆಕ್ಟ್ ಅನ್ನೋಕ್ಕೆ ಇದೊಂದು ವೋಟಿಂಗ್, ಆಯ್ತಾ. ಸೊ ಬೇಸಿಕಲಿ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಇಲ್ಲಿ ಒಂಥರ ಕಾಂಬಿನೇಷನ್ ಮಾಡಿದ್ದಾರೆ. ಸೊ ಇದೊಂದು ಟಪಲ್, ಆಯ್ತಾ. ಆ ಟಪಲ್ಗೆ ಇನ್ನೊಂದು ಟಪಲ್ನ ಸೇರಿಸಿದ್ದಾರೆ ಹೊರತು ಹೊಸ ಎಲಿಮೆಂಟ್ಸ್ನ ಡೈರೆಕ್ಟಾಗಿ ಆ್ಯಡ್ ಮಾಡೋಕ್ಕಾಗಲ್ಲ. ಓಕೆ, ಸೊ ನೀವು ಕೆಳಗಡೆ ಹಂಗೆ ನೋಡ್ತಾ ಹೋದರೆ ನೋಡಿ ಇಲ್ಲಿ
ಫಸ್ಟ್ ಟಪಲ್ನ ಲಿಸ್ಟ್ ಮಾಡ್ಕೋ, ಅದಕ್ಕೆ ಆ್ಯಡ್ ಮಾಡು ನೋಡಿಲಿ. ಲೈಕ್ ಕಾಣಿಸ್ತಿದೆ ಅಂತ ಅನ್ಕೋತೀನಿ. ಸೊ ಒಂದು ಟಪಲ್ ಇದೆ, ಈ ಬಿ ಅನ್ನೋದನ್ನ ಅದಕ್ಕೆ ಆ್ಯಡ್ ಮಾಡಬೇಕು. ಆಗ ಆ ಟಪಲ್ನ ಲಿಸ್ಟ್ ಮಾಡ್ಕೋತೀನಿ, ಲಿಸ್ಟ್ ಆಗಿ ಕನ್ವರ್ಟ್ ಮಾಡ್ಬೋದು ನೀವು. ಓಕೆ, ನೆಕ್ಸ್ಟ್ ಆ ಲಿಸ್ಟ್ಗೆ ಅಪೆಂಡ್ ಮಾಡ್ತೀನಿ ಬಿನ, ಮತ್ತೆ ಆ ಲಿಸ್ಟ್ನ ಟಪಲ್ ಆಗಿ ಕನ್ವರ್ಟ್ ಮಾಡ್ತೀನಿ. ಈ ತರ ಲಾಜಿಕ್ ಎಲ್ಲ ಹೇಳಿದ್ದಾರೆ. ಯಾಕೆ ಡೈರೆಕ್ಟ್ ಆಗಿ ಮಾಡೋಕ್ಕಾಗಲ್ಲ, ಟಪಲ್ಗೆ ಆ್ಯಡ್ ಮಾಡೋಕ್ಕಾಗಲ್ಲ. ಇಟ್ ಈಸ್ ಇಮ್ಮ್ಯೂಟೇಬಲ್, ಅನ್ಚೇಂಜಬಲ್. ಓಕೆ, ಅರ್ಥ ಆಯ್ತು ಅಂತ ಅನ್ಕೋತೀನಿ. ಸೊ ಇದು ನಿಮಗೆ ಈ ತರ ಸ್ಟ್ಯಾಕ್ ಓವರ್ಫ್ಲೋನ ಯೂಸ್ ಮಾಡಿ ಯಾವುದೇ ಡೌಟ್ ಬಂದ್ರು ಕಮೆಂಟ್ ಸೆಕ್ಷನ್ ಹಾಕಕ್ಕೂ ಮೊದಲು ಸ್ಟ್ಯಾಕ್ ಓವರ್ಫ್ಲೋ ಟ್ರೈ ಮಾಡಿ, ಅದಾದ್ಮೇಲೆ ಹಾಕಿ. ಯಾಕಂದ್ರೆ ಇದ್ರಲ್ಲಿ ಎಷ್ಟೊಂದು ಆನ್ಸರ್ ಸಿಕ್ಬಿಡುತ್ತೆ. ಓಕೆನಾ? ಸೊ ಯಾ, ನಾವೇನು ಕಲ್ತ್ಕೋತಾ ಇದ್ವೋ, ಟಪಲ್ ಮೆಥಡ್ಸ್ ಅಲ್ಲಿ ಲೈಕ್ ನೀವು ಚೇಂಜ್ ಆ್ಯಡ್ ಮಾಡೋಕ್ಕೆ ಯಾವುದೇ ರೀತಿಯ ಡಾಟ್ ಅಪೆಂಡ್ ಇರ್ಬೋದು, ಆ ಥರ ಡಾಟ್ ಪಾಪ್ ಇರ್ಬೋದು, ಈ ರೀತಿಯ ಯಾವುದೇ ಫಂಕ್ಷನ್ ಅಥವಾ ಮೆಥಡ್ ಇಲ್ಲ. ಓಕೆ, ಸೊ ಅದನ್ನ ತಿಳ್ಕೊಂಡ್ವು. ಇವಾಗ ನೆಕ್ಸ್ಟ್ ಟಪಲ್ ಆಪರೇಷನ್ಸ್. ಈಗೇನು ಕನ್ಕ್ಯಾಟನೇಷನ್ ನೋಡಿದ್ರಲ್ಲ, ನೋಡಿ 2 ಟಪಲ್ ಇದೆ ಅಂತ ಅನ್ಕೊಳ್ಳಿ, ಟಪಲ್ 1 ಟಪಲ್ 2 ಅಂತ. ಸೊ ಕಂಬೈನ್ಡ್ ಟಪಲ್ ಮಾಡಬೇಕು. ಎರಡೂ ಟಪಲ್ ಅಲ್ಲಿರೋ ಎಲಿಮೆಂಟ್ಸ್ ಒಂದು ದೊಡ್ಡ ಟಪಲ್ ಅಲ್ಲಿ ಬರಬೇಕು ಅಂದ್ರೆ ಟಪಲ್ 1 ಪ್ಲಸ್ ಟಪಲ್ 2 ಮಾಡ್ತೀರಾ. ಈಗ ಸ್ಟ್ರಿಂಗ್ ನ ಹಿಂಗ್ ಮಾಡ್ತೀರಾ, ಎರಡು ಲಿಸ್ಟ್ ನ ಹಿಂಗ್ ಆ್ಯಡ್ ಮಾಡ್ತೀರಾ, ಅದೇ ರೀತಿ ಟಪಲ್ 1 ಪ್ಲಸ್ ಟಪಲ್ 2 ಮಾಡಿದ್ರೆ ಇನ್ನೊಂದು ದೊಡ್ಡ ಟಪಲ್ ಸಿಗುತ್ತೆ, ಅದರಲ್ಲಿ ಎಲ್ಲಾ ಎಲಿಮೆಂಟ್ಸು ಇರುತ್ತೆ. ಆಸ್ ಸಿಂಪಲ್ ಆಸ್ ದ್ಯಾಟ್. ಅರ್ಥ ಆಯ್ತು ಅಂತ ಅನ್ಕೋತೀನಿ. ಕೋಡ್ ಏನ್ ಬೇಕಾಗಿಲ್ಲ ಇಂಥ ಟೈಮಲ್ಲಿ. ನೆಕ್ಸ್ಟ್ ಟಪಲ್ ರಿಪಿಟೇಷನ್ ಅಂದ್ರೆ, ಈಗ ಸ್ಟ್ರಿಂಗ್ ನ ಹೆಂಗೆ ವಾರ್ನಿಂಗ್ ಅಂತ ಹಾಕ್ಬಿಟ್ಟು *10 ಅಂತ ಹಾಕಿದ್ರೆ ವಾರ್ನಿಂಗ್ 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 ಅಂತ ಪ್ರಿಂಟ್ ಮಾಡ್ತಿತ್ತು, ಅದೇ ರೀತಿ ಒಂದು ಟಪಲ್ ನ ಹಾಕಿ *3 ಅಂತ ಹಾಕಿದ್ರೆ ಅದೇನು ಮಾಡಲ್ಲ. ಇಲ್ಲೇನು ಟಪಲ್ 1 ಟಪಲ್ 2 ಇತ್ತಲ್ವಾ, ಅದೇ ರೀತಿ ಈ ಟಪಲ್ ಪ್ಲಸ್ ಈ ಟಪಲ್ ಪ್ಲಸ್ ಈ ಟಪಲ್ ಅಂತ ಲೈಕ್ 3 ಟೈಮ್ಸ್ ಇರೋದಕ್ಕೆ ಆ ತರ ಮಾಡ್ತಾ ಹೋಗುತ್ತೆ. ಮಾಡಿದಾಗ ಏನಾಗುತ್ತೆ 1 2 1 2 1 2 ಅಂತ ಬರುತ್ತೆ. ಆಸ್ ಸಿಂಪಲ್ ಆಸ್ ದ್ಯಾಟ್. ಅರ್ಥ ಆಯ್ತು ಅಂತ ಅನ್ಕೋತೀನಿ. ನೆಕ್ಸ್ಟ್ ಚೆಕಿಂಗ್ ಮೆಂಬರ್ಶಿಪ್. ನಾನು ಇದನ್ನ ಇದ್ರಲ್ಲಿ ಹೇಳ್ಕೊಟ್ಟಿದ್ದೀನಿ, ಲೈಕ್ ಮೆಂಬರ್ಶಿಪ್ ಆಪರೇಟರ್ ಅಂತ. ನಿಮ್ಗೆ ಗೊತ್ತು ಅಂತ ಅನ್ಸುತ್ತೆ, ಇವಾಗ ನೆನ್ಪಿಟ್ಕೊಂಡಿದ್ದೀರಾ. ಸೊ ಈ ಐಟಮ್ಮು ಈ ಒಂದು ಟಪ್ಪಲ್ ಅಲ್ಲಿ ಇದೆಯಾ ಅಂತ ನೋಡಕ್ಕೆ ಇನ್ ಅಂತ ಚೆಕ್ ಮಾಡ್ತೀವಿ. ಇದು ಲಿಸ್ಟ್ ಅಲ್ಲೂ ಸಹ ವರ್ಕ್ ಆಗುತ್ತೆ, ಯಾವುದೇ ರೀತಿಯ ಡೇಟೇಬಲ್ ವರ್ಕ್ ಆಗುತ್ತೆ. ಓಕೆ, ಸೊ ಫ್ರೂಟ್ಸ್ ಅಲ್ಲಿ ಆಪಲ್ ಇದೆಯಾ ಅಂತ ಚೆಕ್ ಮಾಡಕ್ಕೆ ಆಪಲ್ ಇನ್ ಫ್ರೂಟ್ಸ್ ಅಂತ ಹೇಳ್ತೀವಿ. ಇದನ್ನ ಸಹ ಮೆಂಬರ್ಶಿಪ್ ನ ಸಹ ನೀವು ಚೆಕ್ ಮಾಡ್ಬೋದು ಟಪ್ಪಲ್ ಅಲ್ಲಿ. ಇದು ಸಹ ಗೊತ್ತಾಯ್ತು ಅಂತ ಅನ್ಕೋಣ. ಸೊ ನೆಕ್ಸ್ಟ್ ಕೌಂಟ್ ಇದೆ, ಇಂಡೆಕ್ಸ್ ಇದೆ. ಅದೇನಂತ ಅವೆರಡನ್ನ ಮಾತ್ರ ಇವಾಗ ನೋಡೋಣ. ಸೊ ಜೆಂಡರ್ಸ್ ಅಲ್ಲಿ ಡಾಟ್ ಕೌಂಟ್ ಮಾಡ್ತೀನಿ. ಓಕೆ, ಡಾಟ್ ಕೌಂಟ್ ಮೇಲ್. ಸೊ ಮೇಲ್ ಅನ್ನೋದು ಎಷ್ಟು ಸಲ ಆ ಒಂದು ಟಪಲ್ ಅಲ್ಲಿ ಇದೆ? 1 ಸಲ ಇದೆ. ಫಾರ್ ಎಕ್ಸಾಂಪಲ್ ನಾನು ಮತ್ತೆ ತಗೋಬಿಡ್ತೀನಿ. ಓಕೆನಾ? ಸೊ ತಗೊಂಡ್ರೆ ನಾನಿಲ್ಲಿ 2 ಸಲ ಬರುತ್ತೆ. ಓಕೆ, ಸೊ ಕೌಂಟ್ ಮಾಡಕ್ಕೆ ಇದನ್ನ ಸಹ ನಾನು ಅವಾಗಲೇ ತೋರಿಸಿದ್ದೀನಿ. ನೆಕ್ಸ್ಟ್ ಇಂಡೆಕ್ಸ್ಗೆ ಹೋಗೋದಾದ್ರೆ, ಸೊ ಇಂಡೆಕ್ಸ್ ಕೊಟ್ಟು ಮೇಲ್ ಕೊಟ್ರೆ ಫಸ್ಟ್ ಅಕರೆನ್ಸ್ ಬರುತ್ತೆ. ನೋಡಿ, ಇಲ್ಲಿ 2 ಮೇಲ್ ಇರ್ಬೋದು, ಬಟ್ ಆ ಇಂಡೆಕ್ಸ್ ಫಸ್ಟ್ ಅಕರೆನ್ಸ್ ಮೇಲ್ ಅನ್ನೋದು ಫಸ್ಟ್ ಎಲ್ಲಿ ಸಿಗ್ತಾ ಇದೆ ಟಪಲ್ ಅಲ್ಲಿ? 0th ಇಂಡೆಕ್ಸ್ ಅಲ್ಲಿ ಸಿಗ್ತಾ ಇದೆ, ಅದಕ್ಕೆ 0 ಪ್ರಿಂಟ್ ಆಗ್ತಿದೆ. ಆಸ್ ಸಿಂಪಲ್ ಆಸ್ ದಟ್. ಆಯ್ತಾನಾ? ಓಕೆ, ನೀವು ಹೇಳ್ಬೋದು, ಸೊ ಬ್ರೋ ಚೇಂಜ್ ಮಾಡೋಕ್ಕಾಗಲ್ಲ ಅಂದ್ರಲ್ಲ, ಇಲ್ಲಿ ಮೇಲು ಮತ್ತೆ ಇಲ್ಲೂ ಮೇಲ್ ಇದೆಯಲ್ಲ ಹೆಂಗೆ ಅಂತ. ನಾನು ಮೊದಲು ಹೇಳಿದೆ ಒಂದು ಅನಾಲಜಿ, ಅದೇ ಮತ್ತೆ ತಗೊಳ್ಳೋಣ. ಸೊ ಕ್ಯಾಶುವಲ್ ರಿಲೇಶನ್ಶಿಪ್ ಅಥವಾ ಸೀರಿಯಸ್ ರಿಲೇಶನ್ಶಿಪ್ ಅಲ್ಲಿ ಒಂದ್ಸಲ ಬಂದ್ರೆ ಚೇಂಜ್ ಮಾಡೋಕ್ಕಾಗಲ್ಲ ಅಂತ, ಬಟ್ ಅದು ದೇವ್ರು ಬರ್ದಿದ್ರೆ ಚೇಂಜ್ ಮಾಡ್ಬೋದು ಅಂತ. ಲೈಕ್ ಚೇಂಜ್ ಆಗೇ ಆಗುತ್ತೆ. ಅದೇ ರೀತಿ ಡೆವಲಪರ್ ಮಾತ್ರ ಚೇಂಜ್ ಮಾಡ್ಬೋದು ಅದನ್ನ. ಓಕೆ, ಸೊ ನಾನು ಬರಿಬೇಕಾದ್ರೆ ಹಿಂಗೆ ಚೇಂಜ್ ಮಾಡ್ಬಿಡ್ಬೋದು. ಸೊ ಟಪಲ್ನ ಇನಿಷಿಯಲೈಸ್ ಮಾಡ್ಬೇಕಾದ್ರೆ ಚೇಂಜ್ ಮಾಡ್ಬಿಟ್ರೆ ಓಕೆ ಅವಾಗ ಚೇಂಜ್ ಆಗುತ್ತೆ. ಯಾಕಂದ್ರೆ ನಾನು ಡೆವಲಪರ್ ಕಂಟ್ರೋಲ್ ಮಾಡ್ತಿದ್ದೀನಿ ಅಷ್ಟೇ, ಅದನ್ನ ರನ್ ಟೈಮಲ್ಲಿ ಅದು ಕಂಟ್ರೋಲ್ ಆಗ್ತಿಲ್ಲ. ಓಕೆ, ಅದನ್ನ ನೆನ್ಪಿಟ್ಕೊಳ್ಳಿ. ಸೊ ನೀವು ಕೋಡ್ ಬರೆದ್ರೆ ಮಾತ್ರ ಅದನ್ನ ಚೇಂಜ್ ಮಾಡ್ಬೋದು, ಕೋಡಲ್ಲಿ ಮಾತ್ರ ಚೇಂಜ್ ಮಾಡ್ಬೋದು. ಒಂದ್ಸಲ ಇನಿಷಿಯಲೈಸ್ ಆದ್ಮೇಲೆ ಈ ಜೆಂಡರ್ಸ್ ಅನ್ನೋದು ನೆಕ್ಸ್ಟ್ ಅದನ್ನ ಚೇಂಜ್ ಮಾಡೋದು, ಆ್ಯಡ್ ಮಾಡೋದು ಇವೆಲ್ಲ ಮಾಡೋಕ್ಕಾಗಲ್ಲ. ಅದನ್ನ ಒಂದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಸೊ ಅದು ಸಹ ನಿಮಗೆ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಬೇಸಿಕಲಿ ಈ ಅಡ್ವಾಂಟೇಜಸ್ ಬಂದು ಇಮ್ಮ್ಯೂಟೇಬಲ್. ಸೊ ಒಂದ್ಸಲ ಇರೋ ಡೇಟಾ ಇನ್ನೊಂದ್ಸಲ ಚೇಂಜ್ ಆಗಬಾರ್ದು ಅಂದ್ರೆ ನೀವು ಟಪಲ್ಸ್ನ ಯೂಸ್ ಮಾಡ್ತೀರಾ. ಓಕೆ, ನೆಕ್ಸ್ಟ್ ಬಂದು ಫಾಸ್ಟರ್ ದ್ಯಾನ್ ಲಿಸ್ಟ್ಸ್. ಡ್ಯೂ ಟು ಇಮ್ಯೂಟೇಬಿಲಿಟಿ ಟಪಲ್ಸ್ ಆರ್ ಜನರಲಿ ಫಾಸ್ಟರ್ ದ್ಯಾನ್ ಲಿಸ್ಟ್. ಇವಾಗ ಹೇಳ್ತಾರೆ ಗೊತ್ತಾ, ನಿಮ್ಗೆ ಒಂದು ಬೇಕು ಅಂದ್ರೆ ಇನ್ನೊಂದನ್ನ ಸ್ಯಾಕ್ರಿಫೈಸ್ ಮಾಡಬೇಕು ಅಂತ. ಈಗ ನಿಮ್ಮ ಪೇರೆಂಟ್ಸ್ನ ನೀವು ಖುಷಿ ಪಡಿಸ್ಬೇಕು, ಏನೋ ಒಂದು ಪ್ರೌಡ್ ಫೀಲ್ ಮಾಡಿಸ್ಬೇಕು ಅಂದ್ರೆ ನಿಮಗೆ ಚೀಪ್ ಡೋಪಮಿನ್ ಇದೆ ನೋಡಿ, ಆ ಕ್ಷಣಿಕ ಸುಖ ಅಂತ ಹೇಳ್ತೀವಿ. ಸೊ ಆ ಟೈಮಲ್ಲಿ ನೀವು ಎಂಜಾಯ್ ಮಾಡ್ಬಿಡ್ಬೇಕು ಅಂತ ಇರ್ತೀರಾ, ಅದನ್ನ ನೀವು ಸ್ಯಾಕ್ರಿಫೈಸ್ ಮಾಡಬೇಕಾಗುತ್ತೆ. ಅದೇ ರೀತಿ ಇಲ್ಲಿ ಚೇಂಜಬಲ್ ಲೈಕ್ ಫ್ಲೆಕ್ಸಿಬಿಲಿಟಿನ ಅಥವಾ ಮ್ಯೂಟಬಿಲಿಟಿನ ಲೈಕ್ ಸ್ಯಾಕ್ರಿಫೈಸ್ ಮಾಡಿಬಿಟ್ಟು ಟಪಲ್ಲು ಫಾಸ್ಟ್ ಆಗಿದೆ. ಸೊ ಅದಕ್ಕೋಸ್ಕರ ಇದನ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಇಟ್ ಕ್ಯಾನ್ ಬಿ ಯೂಸ್ಡ್ ಆಸ್ ಕೀಸ್ ಇನ್ ಡಿಕ್ಷನರೀಸ್. ಸೊ ಇದನ್ನ ನೆನ್ಪಿಟ್ಕೊಳ್ಳಿ, ಪಾಯಿಂಟ್ ಇತ್ತು ಅಂತ. ನಾನು ಡಿಕ್ಷನರೀಸ್ ಹೇಳ್ಕೊಡ್ಬೇಕಾದ್ರೆ ಅದು ಏನಕ್ಕೆ ಅಂತ ಹೇಳ್ತೀನಿ. ಹೇಳಿಲ್ಲ ಅಂದ್ರೂ ನೀವು ಜಸ್ಟ್ ಇದನ್ನ ಲೈಕ್ ಬೇಸಿಕ್ಲಿ ಮತ್ತೆ ನೀವು ಈ ನೋಟ್ಸ್ ವಾಪಸ್ ಬಂದಾಗ ಡಿಕ್ಷನರೀಸ್ ನೋಡಾದ್ಮೇಲೆ ನಿಮ್ಗೆ ಅರ್ಥ ಆಗೋಗುತ್ತೆ ಏನಕ್ಕೆ ಹೇಳಿದೆ ಅಂತ. ಸೊ ದಟ್ ಆಲ್ಸೋ ಇಸ್ ಕವರ್ಡ್. ಟಪಲ್ಸ್ನ ಆಲ್ಮೋಸ್ಟ್ ಕವರ್ ಮಾಡಿದೀವಿ. ಲೈಕ್ ನಾನು ಹೇಳಿದ್ನಲ್ಲ, ಇದೆಲ್ಲ ಲೈಕ್ ಬೇಸಿಕ್ ಫಂಕ್ಷನಾಲಿಟಿ ಹೇಳ್ಕೊಡಿದ್ದೀನಿ, ಬಟ್ ಟಪಲ್ಸ್ ಅಲ್ಲಿ ತುಂಬಾ ಮೆಥಡ್ಸ್ ಇರುತ್ತೆ. ಅದನ್ನ ಹೇಗೆ ಸರ್ಚ್ ಮಾಡೋದು? ಸುಮ್ಮನೆ ನಿಮ್ಮ ಬ್ರೌಸರ್ಗೆ ಹೋಗ್ಬಿಟ್ಟು ಪೈಥನ್ ಟಪಲ್ ಆಪರೇಷನ್ಸ್ ಆ್ಯಂಡ್ ಮೆಥಡ್ಸ್ ಏನೋ ಆ ಥರ, ಅದು ಆಪರೇಷನ್ಸ್ ಸಾಕು, ಮೆಥಡ್ಸ್ ಆ್ಯಂಡ್ ಫಂಕ್ಷನ್ಸ್ ಎರಡೂ ಬರುತ್ತೆ. ಸೊ ಹಿಂಗೆ ಸರ್ಚ್ ಮಾಡಿದ್ರೆ ನೋಡಿ, ಯಾವುದಾದ್ರೂ ಒಂದು ವೆಬ್ಸೈಟ್ ಗೀಕ್ಸ್ ಓಪನ್ ಮಾಡ್ಕೊಳ್ಳೋಣ. ಇದರಲ್ಲಿ ನಿಮಗೆ ಯಾವ ಇದಿದೆ ಎಲ್ಲಾನು ಕೊಟ್ಟಿರ್ತಾರೆ. ಸೊ ಕ್ರಿಯೇಟ್ ಮಾಡೋದು ಹೆಂಗೆ, ಏನು ಅದರಲ್ಲಿ ಏನೇನು ಲೈಕ್ ಆಪರೇಷನ್ಸ್ ಇದೆ ಎಲ್ಲಾನು ಕೊಟ್ಟಿರ್ತಾರೆ. ನೀವು ಅದನ್ನ ಓದ್ಕೋಬೋದು. ಆ್ಯಂಡ್
ಇಲ್ಲಿ ಈಗ ನನಗೆ ಡೌಟ್ ಆಗ್ತಿದೆ, ಟಪಲ್ಸ್ನ ನೀವು ಲೈಕ್ ಮ್ಯಾಟ್ರಿಕ್ಸ್ ತರ ಯೂಸ್ ಮಾಡ್ಬೋದಾ ಅಂತ. ಸೊ ಟಪಲ್ ಒಳಗಡೆ ಟಪಲ್ ಇಡ್ಬೋದಾ ಅಂತ ನೋಡೋಣ. ಸೊ ಟಪಲ್ ಒಳಗಡೆ ಟಪಲ್ ಇಡೋಕ್ಕಾದ್ರೆ ಅದನ್ನ ಮಾಡ್ಬೋದು. ಓಕೆ, ಸೊ 1 2 3 ಅನ್ನೋ ಟಪಲ್ ಒಳಗಡೆ ಇಟ್ಟಿದ್ದೀನಿ. ಇವಾಗ ನಾವು ಜೆಂಡರ್ಸ್ನ ಪ್ರಿಂಟ್ ಮಾಡೋಣ. ಸೊ ಜೆಂಡರ್ಸಲ್ಲಿ ಇರಲ್ಲ ಅದು, ಬೇಸಿಕ್ಲಿ ನಾನು ಸುಮ್ಮನೆ ನಿಮ್ಗೆ ತೋರ್ಸಕ್ಕೆ ಪ್ರಿಂಟ್ ಮಾಡ್ತೀನಿ. ಸೊ ಪ್ರಿಂಟ್ ಮಾಡಿದ್ರೆ ನೋಡಿ ಟಪಲ್ ಒಳಗಡೆ ಇಡ್ಬೋದು. ಸೊ ಇದರಲ್ಲೂ ಸಹ ನೀವು ಮ್ಯಾಟ್ರಿಸಸ್ನ ಕ್ರಿಯೇಟ್ ಮಾಡ್ಬೋದು, n ಡೈಮೆನ್ಷನಲ್. ಸೊ ಮ್ಯಾಟ್ರಿಕ್ಸ್ 2 ಡೈಮೆನ್ಷನ್, ಸೊ ಲಿಸ್ಟ್ 1 ಡೈಮೆನ್ಷನ್ ಒಂದೇ ಕಡೆ ಇರುತ್ತೆ. ಮ್ಯಾಟ್ರಿಕ್ಸ್ 2 ಡೈಮೆನ್ಷನ್, ಈ ಕಡೆ ಹಿಂಗೆ ಲೈಕ್ ಸ್ಕ್ವೇರ್ ತರ. 3 ಡೈಮೆನ್ಷನ್ ಅಂದರೆ ಕ್ಯೂಬು. ಹಂಗೆ ಎನ್ ಡೈಮೆನ್ಷನ್ ಮಾಡ್ಬೋದು ನೀವು ಲಿಸ್ಟಲ್ಲಿ, ಟಪಲಲ್ಲಿ ಆಗಿರಲಿ, ಯಾವುದಾದ್ರೂ ಈ ಥರ ಡೇಟಾ ಟೈಪ್ಸಲ್ಲಿ. ಓಕೆ, ಸೊ ಇದು ಸಹ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಟಪಲ್ ಕಾನ್ಸೆಪ್ಟ್ ಕ್ಲಿಯರ್ ಆಗಿರಬೇಕು ನಿಮಗೆ. ಕ್ಲಿಯರ್ ಆಗಿಲ್ಲ ಅಂದರೆ ಮತ್ತೆ ನೋಡ್ಕೊಂಡು ಬನ್ನಿ, ಪ್ರಾಕ್ಟೀಸ್ ಮಾಡಿ. ಓಕೆ, ಸೊ ಇವಾಗ ನಾವು ನೆಕ್ಸ್ಟು ಸೆಟ್ಸ್ನ ತಿಳ್ಕೊತಾ ಇರ್ತೀವಿ. ಸೆಟ್ಸು ಡೇಟಿಂಗ್ ಅಂತ ಹೇಳ್ತೀನಿ ಅಂದ್ಬಿಟ್ಟು ಆ ಸೆಟ್ಸ್ ಅಂತ ಅನ್ಕೋಬೇಡಿ, SETS ಸೆಟ್ಸ್ನ ತಿಳ್ಕೋಣ. ನೀವು 10th ಸಹ ಕಲ್ತಿರ್ತೀರ ಅನ್ಸುತ್ತೆ, 10th 11th 12th. ಸೊ ಸೆಟ್ಸ್ಗೆ ಹೋಗೋದಾದ್ರೆ ನಮ್ಮ ನೋಟ್ಸ್ಗೆ ಹೋಗ್ಬಿಡೋಣ. ಸೊ ಎ ಸೆಟ್ ಇಸ್ ಎ ಕಲೆಕ್ಷನ್ ಆಫ್ ಯೂನಿಕ್ ಐಟಮ್ಸ್. ಸೊ ಇದು ಕಲೆಕ್ಷನ್ ಅಂತಾನೆ ಹೇಳ್ತಾ ಇದ್ದಾರೆ, ಬಟ್ ಇಲ್ಲಿ ಒಂದು ಯೂನಿಕ್ ಅನ್ನೋ ಒಂದು ವರ್ಡ್ ಇದೆ. ಏನಿದು ಯೂನಿಕು? ಎಲ್ಲ ಮತ್ತೆ ಆಲ್ಮೋಸ್ಟ್ ಸೇಮ್ ಇದೆಯಲ್ಲ ಅಂತ ನಿಮ್ಗೆ ಅನಿಸ್ತಾ ಇರ್ಬೋದು. ಬಟ್ ಬೇಸಿಕಲಿ ನಾನು ನಿಮಗೆ ಇಲ್ಲಿ ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ. ಇವಾಗ ಅಮ್ಮ ಏನು ಹೇಳಿದ್ರು, ಅಮ್ಮ ಲೈಕ್ ನಿಮಗೆ ಸಾಮಾನು ತಗೊಂಡು ಬನ್ನಿ ಅಂತ ಹೇಳಿದ್ರು ಅಲ್ವಾ. ಸಾಮಾನು ಅಂದರೆ ಲೈಕ್ ಐಟಮ್ಸ್, ಗ್ರಾಸರಿ ಸ್ಟೋರಿಂದ. ಸೊ ಆ ಸಾಮಾನು ಥರ ಕೇಳಿದ್ದಾರೆ. ಸೊ ಏನೇನು ಹೇಳಿದ್ರು? ಮಿಲ್ಕ್ ಹೇಳಿದ್ರು, ನೆಕ್ಸ್ಟ್ ಶುಗರ್ ಹೇಳಿದ್ರು, ನೆಕ್ಸ್ಟ್ ಇನ್ನೇನು ಹೇಳಿದ್ರು, ಲೈಕ್ ಟೀ ಪೌಡರ್ ಏನೋ, ಕಾಫಿ ಪೌಡರ್ ಏನೋ, ಬ್ರೂ ಅಂತ ತಗೊಂಡಿದ್ವಲ್ವಾ. ಹಿಂಗೇನೋ ಹೇಳಿರ್ತಾರೆ. ಓಕೆನಾ? ಸೊ ಲಿಸ್ಟ್ ಹೇಳ್ತಾ ಹೇಳ್ತಾ ಏನಾಗ್ಬಿಡುತ್ತೆ, ನೀವು ಬರ್ಕೊಳ್ತಾ ಹೋಗ್ತೀರಾ. ಸೊ ಲಿಸ್ಟ್ ಏನಾದರೂ ಒಂದು 20 ಐಟಮ್ ಇರುತ್ತೆ ಅಂತ ಅನ್ಕೊಳ್ಳಿ. ಆಗ ಏನೋ ಮಿಲ್ಕ್ ಅಂತ ಬರ್ಕೊಂಡಿರ್ತೀರಾ, ಮತ್ತೆ ಮಿಲ್ಕ್ ಬರ್ಕೊಳ್ಳೋ ಚಾನ್ಸ್ ಇರುತ್ತೆ. ಓಕೆ, ಸೊ ನೀವು ಬರ್ಕೊಳ್ತಾ ಹೋಗಿ ಲಿಸ್ಟ್ ಏನೋ ಬರ್ಕೊಂಡು ಮತ್ತೆ ನೀವು ಮಿಲ್ಕ್ನ ಬರ್ಕೊಳ್ಳೋ ಅಂತಾನು ಸಹ ಚಾನ್ಸ್ ಇರುತ್ತೆ. ಸೊ 2 ಸಲ ಬರ್ಕೋತಿದ್ದೀರಾ. ಸೊ ಇವಾಗ ಏನಾಗ್ತಿದೆ, ಇಲ್ಲಿ ಡೂಪ್ಲಿಕೇಟ್ ಎಲಿಮೆಂಟ್ಸ್ನ ಇಡ್ತಾ ಇದ್ದೀರಾ ಒಂದು ಲಿಸ್ಟಲ್ಲಿ. ಓಕೆ, ಈ ಲಿಸ್ಟಲ್ಲಿ ಡೂಪ್ಲಿಕೇಟ್ ಎಲಿಮೆಂಟ್ಸ್ ಇದೆ. ಸೊ ಮಿಲ್ಕು ಇದೆ, ಮಿಲ್ಕ್ ಮತ್ತೆ ಇದೆ. ಓಕೆ, ಹಂಗೆ ಮಾಡ್ಕೊಳ್ಳೋದು ಬೇಡ ಅಲ್ವಾ. ಈಗ ಲೈಕ್ ಏನಾದರೂ ಒಂದು ಯೂನಿಕ್ ಆಗಿ ಸ್ಟೋರ್ ಮಾಡುವಂಥ ಯಾವುದಾದ್ರೂ ಒಂದು ಡೇಟಾ ಟೈಪ್ ಬೇಕು. ಸೊ ನೀವು ಎಷ್ಟೇ ಸಲ ಅದಕ್ಕೆ ಆ ಎಲಿಮೆಂಟ್ನ ಹಾಕಿದ್ರು, ಸೊ ಫಾರ್ ಎಕ್ಸಾಂಪಲ್ ಈಗ ಲಿಸ್ಟ್ ಇರುತ್ತೆ ಅಂತ ಅನ್ಕೊಳ್ಳಿ, ಅದರಲ್ಲಿ 1 2 3 ಇರುತ್ತೆ. ಸೊ ಇದು ಎಲ್ ಅಂತ ಇರುತ್ತೆ ಅಂತ ಅನ್ಕೊಳ್ಳಿ. ಸೊ ಎಲ್ ಡಾಟ್ ಅಪೆಂಡ್ ಮಾಡಿ ನೀವು 1 ಅಂತ ಇನ್ನೊಂದು 10 ಅಂತ ಹಾಕ್ತೀರಾ. ಸೊ 10 ಹೋಗಿ ಕೂತ್ಕೊಳ್ಳುತ್ತೆ. ಮತ್ತೆ 10 ಅಂತ ಹಾಕಿದ್ರೆ ಮತ್ತೆ 10 ಹೋಗಿ ಕೂತ್ಕೊಳ್ಳುತ್ತೆ. ಮತ್ತೆ 10 ಹಾಕಿದ್ರೆ 10 10 10 10 ಹೋಗ್ತಾ ಇರುತ್ತೆ. ಓಕೆ, ಅದೇ ಏನಾದರೂ ನೀವು ಸೆಟ್ ಅಂದ್ರೆ ಏನು, ಯುನೀಕ್ ಐಟಮ್ಸ್ ಇರಬೇಕು ಕಲೆಕ್ಷನ್ ಅಲ್ಲಿ. ನೀವು ಎಷ್ಟೇ ಸಲ 1 ಅಪೆಂಡ್ ಮಾಡಿದ್ರು, ಅಪೆಂಡ್ ಅಂತ ಇರಲ್ಲ ಇಲ್ಲಿ. ಸೊ ಎಷ್ಟೇ ಸಲ ಆಡ್ ಮಾಡಿದ್ರು ನಿಮಗೆ ಅಲ್ಲಿ ಒಂದೇ ಸಲ ಒನ್ ಇರಬೇಕು ಆ ಎಲಿಮೆಂಟು. ಓಕೆ, ಅದನ್ನ ಸೆಟ್ಸ್ ಅಂತ ಹೇಳ್ತೀವಿ. ನೀವು 10th ಅಲ್ಲಿ ಆಗಲೇ ಹೇಳ್ದಂಗೆ. ಸೊ 10th 11th 12th ಅಲ್ಲೆಲ್ಲ ಕಲ್ತಿರ್ತೀರಾ. ಸೊ ನಾನೇನು ಮತ್ತೆ ಜಾಸ್ತಿ ಎಕ್ಸ್ಪ್ಲೈನ್ ಮಾಡೋದು ಬೇಕಾಗಿಲ್ಲ. ಪೈಥಾನಲ್ಲಿ ಹೇಗಿದೆ ಅಂತ ನೋಡೋಣ. ಸೊ ಬೇಸಿಕಲಿ ಯುನೀಕ್ ಐಟಮ್ಸ್ ಇರುತ್ತೆ, ದಟ್ ಈಸ್ ಅನ್ಆರ್ಡರ್ಡ್ ಅಂಡ್ ಅನ್ಇಂಡೆಕ್ಸ್ಡ್. ಏನಿದು ಅನ್ಆರ್ಡರ್ಡ್ ಅನ್ಇಂಡೆಕ್ಸ್ ಅಂತ ಹೇಳೋದಾದ್ರೆ ನಾವು ನಿಮಗೆ ಕೋಡಲ್ಲೇ ತೋರಿಸ್ಬೇಕಾಗುತ್ತೆ, ಬೆಟರ್. ಸೊ ಇದನ್ನ ತೆಗೆದ್ಬಿಡೋಣ. ಸೊ ಬೇಸಿಕಲಿ ಒಂದು ಸೆಟ್ನ ಕ್ರಿಯೇಟ್ ಮಾಡಬೇಕು ಅಂದರೆ, ಸೊ ಎಸ್ ಅಂತ ತಗೋತೀನಿ ಸೆಟ್ನ. ಸೊ ಇಲ್ಲಿ ನೀವು ಕರ್ವ್ಡ್ ಬ್ರಾಕೆಟ್ಸ್ ಏನು ಟಪಲ್ಸ್ಗೆ ಯೂಸ್ ಮಾಡ್ತಿದ್ರಿ, ಸ್ಕ್ವೇರ್ ಬ್ರಾಕೆಟ್ಸ್ ಏನು ಲಿಸ್ಟ್ಗೆ ಯೂಸ್ ಮಾಡ್ತಿದ್ರಿ, ಅದೇ ರೀತಿ ಇಲ್ಲಿ ನಾವು ಫ್ಲಾರ್ ಬ್ರಾಕೆಟ್ಸ್ನ ಯೂಸ್ ಮಾಡಬೇಕಾಗುತ್ತೆ. ಇದನ್ನ ಡಿಕ್ಷನರೀಸಲ್ಲೂ ಯೂಸ್ ಮಾಡ್ತೀವಿ, ಬಟ್ ಇಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಆಗುತ್ತೆ. ಏನಕ್ಕೆ ಡಿಫ್ರೆನ್ಸ್ ಆಗುತ್ತೆ ಅಂತ ಹೇಳ್ತೀನಿ. ಸೊ ಇಲ್ಲಿ ಒಂದು ಸೆಟ್ನ ಕ್ರಿಯೇಟ್ ಮಾಡ್ತಿದ್ದೀವಿ ನಾವು. 1 2 3 ಅನ್ನೋ ಒಂದು ಸೆಟ್ನ ಕ್ರಿಯೇಟ್ ಮಾಡಿದ್ವು. ಓಕೆನಾ? ಸೊ ಸೆಟ್ನ ಕ್ರಿಯೇಟ್ ಮಾಡಾದ್ಮೇಲೆ ನಾನು ಪ್ರಿಂಟ್ ಮಾಡ್ತೀನಿ ಈ ಸೆಟ್ನ. ಓಕೆ, ಪ್ರಿಂಟ್ ಮಾಡಿದಾಗ ಏನು ಬರಬೇಕು ನೀವು ಅನ್ಕೋತೀರಾ, ಈಗ ಟಪಲಲ್ಲಿ ಹಿಂಗೆ ಲಿಸ್ಟಲ್ಲಿ ಹಿಂಗೆ 1 2 3 ಪ್ರಿಂಟ್ ಆಯಿತು, ಅದೇ ರೀತಿ ಇಲ್ಲೂ 1 2 3 ಪ್ರಿಂಟ್ ಆಗುತ್ತೆ ಅಂತ ನೋಡೋಣ. ನಿಮ್ಮನ್ನ ಟೆಸ್ಟ್ ಮಾಡೋಣ. ಸೊ ಹಿಂಗೆ ನಾನು ರನ್ ಮಾಡಿದ್ರೆ ಸೊ 1 2 3ನೇ ಪ್ರಿಂಟ್ ಆಯಿತು. ನೆಕ್ಸ್ಟ್ ಮತ್ತೆ ರನ್ ಮಾಡಿದ್ರೆ ಸೊ ಮತ್ತೆ 1 2 3ನೇ ಪ್ರಿಂಟ್ ಆಯಿತು. ಓ, ಏನು 1 2 3ನೇ ಪ್ರಿಂಟ್ ಆಗ್ತಿದೆಯಲ್ಲ, ಇವನೇನೋ ಹೇಳ್ದ ಅಂತ ಹೇಳ್ಬೋದು. ಸೊ ಬೇಸಿಕಲಿ ನಾವು ಇಲ್ಲಿ ಬೇರೆ ನಂಬರ್ ತಗೊಂಡ್ರೆ ಇದು ರ್ಯಾಂಡಮೈಸ್ಡ್ ಆಯಿತಾ. ಓಕೆ, ಸೊ 10 to 123 ಅಂತ ಏನೋ ತಗೊಳ್ಳೋಣ. ಇವಾಗ ನಾನು ರನ್ ಮಾಡಿದ್ರೆ ನೋಡಿ, ನಾನು ಇಲ್ಲಿ 20 to 123 ಹೇಳಿದ್ದೀನಿ, ಬಟ್ ಇಲ್ಲೇನು ಪ್ರಿಂಟ್ ಆಗ್ತಿದೆ, 2 123 20 ಪ್ರಿಂಟ್ ಆಗ್ತಿದೆ. ಸೊ ಸೆಟ್ ಈಸ್, ನಾನು ಅವಾಗಲೇ ಹೇಳಿದೆ, ಸೆಟ್ ಈಸ್ ಅನ್ಆರ್ಡರ್ಡ್. ನೀವು ಯಾವ ಆರ್ಡ್ರಲ್ಲಿ ಎಲಿಮೆಂಟ್ನ ಇಟ್ಟಿರ್ತೀರಾ, ಯಾವ ಆರ್ಡ್ರಲ್ಲಿ ಎಲಿಮೆಂಟ್ನ ಅದರೊಳಗೆ ಇನ್ಸರ್ಟ್ ಮಾಡಿರ್ತೀರಾ, ಅದೇ ಆರ್ಡರ್ನ ಅದು ಮೇಂಟೈನ್ ಮಾಡಲ್ಲ. ಸೆಟ್ ಮೇಂಟೈನ್ ಮಾಡಲ್ಲ, ನೆನ್ಪಿಟ್ಕೊಳ್ಳಿ. ಸೊ ಕೊನೆಯದಾಗ ನಾನು ಡಿಫ್ರೆನ್ಸ್ ಚಾರ್ಟ್ನು ಸಹ ನೋಟ್ಸಲ್ಲಿ ಹಾಕಿದ್ದೀನಿ. ಬಟ್ ದೆನ್ ಸೆಟ್ಟಲ್ಲಿ ನೀವು ಆರ್ಡರ್ನ ಮೇಂಟೈನ್ ಮಾಡಲ್ಲ, ಅದನ್ನ ನೆನ್ಪಿಟ್ಕೊಳ್ಳಿ. ಅಂಡ್ ನೆಕ್ಸ್ಟ್ ಏನಿತ್ತು, ಅನ್ಇಂಡೆಕ್ಸ್ಡ್ ಅಂದ್ರೆ ಏನು? ಸೊ ಪ್ರಿಂಟ್ ಎಸ್ ಅಂತ ಕೊಟ್ರೆ ಫುಲ್ ಪ್ರಿಂಟ್ ಆಗುತ್ತೆ. ಸೊ ನಾನು S0 ಅಂತ ಕೊಟ್ರೆ ಈಗ ಟಪಲ್ ಮತ್ತೆ ಲಿಸ್ಟ್ ಅಲ್ಲಿ 20 ಪ್ರಿಂಟ್ ಆಗ್ತಿತ್ತು ಅಲ್ವಾ. ಸೊ ನಾನು ರನ್ ಮಾಡಿದ್ರೆ ನೋಡಿ, ಸೊ ಇಲ್ಲಿ ಏನ್ ಹೇಳ್ತಿದೆ, ಸೆಟ್ ಆಬ್ಜೆಕ್ಟ್ ಇಸ್ ನಾಟ್ ಸಬ್ಸ್ಕ್ರಿಪ್ಟಬಲ್. ಈ ಇಂಡೆಕ್ಸ್ 0th ಇಂಡೆಕ್ಸ್ ಅಲ್ಲಿ 20ನೇ ಇದೆ, ಫಸ್ಟ್ ಇಂಡೆಕ್ಸ್ ಅಲ್ಲಿ 2ನೇ ಇದೆ ಅಂತ ಹೇಳಕ್ಕಾಗಲ್ಲ, ಯಾಕೆಂದ್ರೆ ಅದು ಆಲ್ರೆಡಿ ಆಗಿಲ್ಲ. ಸೊ ಇಂಡೆಕ್ಸಿಂಗ್ ಇಲ್ವೇ ಇಲ್ಲ ಅದಕ್ಕೆ. ಸೊ ನೆನ್ಪಿಟ್ಕೊಳ್ಳಿ, ಸೆಟ್ ಇಸ್ ಯುನೀಕ್, ಅನ್ಇಂಡೆಕ್ಸ್ಡ್, ಅನ್ಆರ್ಡರ್ಡ್. ಓಕೆನಾ?
ನೆಕ್ಸ್ಟ್ ಇನ್ನೇನಿದೆ, ಸೆಟ್ಸ್ ಡು ನಾಟ್ ಅಲೋ ಡೂಪ್ಲಿಕೇಟ್ ವ್ಯಾಲ್ಯೂಸ್, ಅದು ಗೊತ್ತು ನಿಮಗೆ. ಸೆಟ್ಸ್ ಆರ್ ಯೂಸ್ಫುಲ್ ಫಾರ್ ಪರ್ಫಾರ್ಮಿಂಗ್ ಆಪರೇಷನ್ಸ್ ಲೈಕ್ ಯೂನಿಯನ್, ಇಂಟರ್ಸೆಕ್ಷನ್, ಡಿಫರೆನ್ಸ್. ಇದನ್ನ ಮ್ಯಾಥ್ಸಲ್ಲೂ ಸಹ ಕಲ್ತಿರ್ತೀರಾ. ಆಲ್ಮೋಸ್ಟ್ ಈ ಏನು ಕೋರ್ಸ್ ನೋಡ್ತಿರ್ತೀರಾ ಇವರು ಲೈಕ್ ಅಟ್ಲೀಸ್ಟ್ 9th ಸ್ಟ್ಯಾಂಡರ್ಡ್ 10th ಸ್ಟ್ಯಾಂಡರ್ಡ್ ಇರ್ತೀರಾ. ಸೊ ಅದಕ್ಕೋಸ್ಕರ ಸೆಟ್ಸ್ ಬಗ್ಗೆ ಜಾಸ್ತಿ ಹೇಳ್ಕೊಡೋದು ಬೇಡ. ಯೂನಿಯನ್, ಡಿಫರೆನ್ಸ್, ಇಂಟರ್ಸೆಕ್ಷನ್ ಎಲ್ಲ ನಿಮ್ಗೆ ಗೊತ್ತಿರುತ್ತೆ. ಸೊ ಬೇಸಿಕಲಿ ಪೈಥಾನಲ್ಲಿ ಸೆಟ್ನ ಕ್ರಿಯೇಟ್ ಮಾಡಬೇಕು ಅಂದರೆ ಫ್ಲಾರ್ ಬ್ರಾಕೆಟ್ಸ್ನ ಯೂಸ್ ಮಾಡಬೇಕು. ಅಥವಾ ನೀವು ಹಿಂಗೆ ಫ್ಲಾರ್ ಬ್ರಾಕೆಟ್ಸ್ ಯೂಸ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಸೆಟ್ ಅನ್ನೋ ಒಂದು ಫಂಕ್ಷನ್ನ ಸಹ ಯೂಸ್ ಮಾಡ್ಬೋದು, ಆಯ್ತಾ. ಸೊ ಹೇಗೆ ಹಂಗೆ ಮಾಡ್ತಾರೆ ಅಂದರೆ, ಸೊ ನಾನು S2 ಅನ್ನೋ ಇನ್ನೊಂದು ಸೆಟ್ನ ಕ್ರಿಯೇಟ್ ಮಾಡ್ತೀನಿ. ಸೊ ಇದು ಒಂದು ಸೆಟ್ಟೇನೆ. ಓಕೆ, 1 2 3 ಅಂತ ಕೊಟ್ಟರೆ, ಸೊ S2ನ ನಾವು ಪ್ರಿಂಟ್ ಮಾಡ್ಕೊಳ್ಳೋಣ. ಸೊ S2 ಸಹ ಒಂದು ಸೆಟ್ಟೇನೆ. ಬಟ್ ದೆನ್ ಇಲ್ಲೇನೋ ಎರರ್ ಕೊಡ್ತಾ ಇದೆ. ಏನಾಯ್ತು, ಸೆಟ್ ಎಕ್ಸ್ಪೆಕ್ಟೆಡ್ ಅಟ್ ಮೋಸ್ಟ್ 1 ಆರ್ಗ್ಯುಮೆಂಟ್ ಗಾಟ್ 3 ಅಂತ. ಓ ನೋಡಿ, ಇದು ನನ್ನ ಮಿಸ್ಟೇಕೇನೆ. ಓಕೆ, ನಾನು ಒಪ್ಕೋತೀನಿ. ಸೊ ಬೇಸಿಕಲಿ ಏನಂದ್ರೆ, ಸೆಟ್ ಅನ್ನೋ ಒಂದು ಫಂಕ್ಷನ್ ಒಳಗೆ ನೀವು ಇಲ್ಲಿ 1 2 3 ಕೊಟ್ಟಿದ್ದೀರಾ ಅಲ್ವಾ, ಇದಕ್ಕೆ ನೀವು ಮೂರು ಆರ್ಗ್ಯುಮೆಂಟ್ಸ್ ಅಂದ್ರೆ ಇಲ್ಲಿ ಏನ್ ಕಾಮ ಕೊಡ್ತೀರಾ ಅದೆಲ್ಲ ಒಂದೊಂದು ಆರ್ಗ್ಯುಮೆಂಟ್ ಅಂತ ಹೇಳ್ತೀವಿ. ಅದು ಮುಂದೆ ಗೊತ್ತಾಗುತ್ತೆ ಫಂಕ್ಷನ್ಸ್ ಹೇಳ್ಕೊಟ್ಟಾಗ. ಓಕೆ, ಇಲ್ಲಿ 3ನ ಕೊಡ್ತಾ ಇದ್ದೀರಾ, ಬಟ್ ಒಂದನ್ನೇ ಕೊಡಬೇಕು ಅಂತ ಕೇಳ್ತಾ ಇದೆ. ಸೊ ಏನ್ನ ತಗೊಳುತ್ತೆ ಅದು ಅಂತ ನಾವು ಇಲ್ಲಿ ಸುಮ್ಮನೆ ಅದ್ರ ಮೇಲೆ ಕರ್ಸರ್ ಇಟ್ರೆ ನಿಮ್ಗೆ ಇಲ್ಲಿ ತೋರಿಸುತ್ತೆ ನೋಡಿ. ಇದು ಸೆಟ್ಟು, ಇದು ಒಂದು ಇಟ್ರೇಬಲ್ ನ ತಗೊಳುತ್ತೆ. ಇಟ್ರೇಬಲ್ ಅಂದ್ರೆ ಏನು, ಲಿಸ್ಟ್, ಸ್ಟೆಪಲ್ಲು, ಸೆಟ್ಟು, ಇದರ ಇಟ್ರೇಬಲ್ ಅಂದ್ರೆ ಮಲ್ಟಿಪಲ್ ಎಲಿಮೆಂಟ್ಸ್ ಇರುವಂತ ಯಾವ್ದಾದ್ರು ಒಂದು ಡೇಟಾ ಟೈಪ್ನ ಒಳಗಡೆ ಪಾಸ್ ಮಾಡಬೇಕು. ಅದ್ರ ಬದಲು ನಾನು 3 ಇಂಟೀಜರ್ನ ಪಾಸ್ ಮಾಡಿದ್ದೀನಿ. ಸೊ ಈ 3 ನಾವು ಒಂದು ಟಪಲ್ ಒಳಗಡೆ ಹಾಕೋಣ. ಸೊ ಈಗ ಇದರಲ್ಲಿ ಸೆಟ್ ಆಗಿ ಅದು ಕನ್ವರ್ಟ್ ಆಗಿದೆ ನೋಡಿ. ನಾನು ರನ್ ಮಾಡಿದ್ರೆ ಇವಾಗ 1 2 3 ಪ್ರಿಂಟ್ ಆಗ್ತಾ ಇದೆ. ಬಟ್ ಇದರ ಟೈಪ್ ನ ನೋಡಿದ್ರೆ ಸೆಟ್ ಆಫ್ ಲೈಕ್ ಟೈಪ್ ಆಫ್ S2 ಅಂತ ನೋಡಿದ್ರೆ ಏನ್ ಬರಬೇಕು. ಓಕೆ, ಸೊ ಟೈಪ್ ಆಫ್ S2 ಅಂತ ನೋಡಿದ್ರೆ ನೋಡಿ ಕ್ಲಾಸ್ ಸೆಟ್ ಅಂತ ಬರ್ತಾ ಇದೆ. ಸೊ ಸೆಟ್ ಅಂದ್ರೆ ಬೇಸಿಕಲಿ ನೀವು ಒಳಗಡೆ ಏನೇ ತಗೊಂಡಿದ್ರು ಸೆಟ್ ಅಂತ ಹಾಕಿದ್ರೆ ಸೆಟ್ ಬರುತ್ತೆ. ಅದೇ ಇಲ್ಲಿ ಏನಾದ್ರು ನೀವು ಲಿಸ್ಟ್ ಮಾಡಿದ್ರೆ ಅದು ಲಿಸ್ಟ್ ಆಗ್ತಾ ಇತ್ತು. ಸೊ ನಾನು ರನ್ ಮಾಡ್ಬಿಟ್ರೆ ನಿಮಗೆ ಸೊ ನೋಡಿ ಲಿಸ್ಟ್ ಆಗುತ್ತೆ. ಸೊ ಬೇಸಿಕಲಿ ಹಿಂಗೂ ಸಹ ನೀವು ಕ್ರಿಯೇಟ್ ಮಾಡ್ಬೋದು, ಆಯ್ತಾ. ಅದು ಗೊತ್ತಾಗಿದೆ ಅಂತ ಅನ್ಕೋತೀನಿ. ಸೊ ಲ್ಯಾಪ್ಟಾಪ್ ಯಾಕೋ ಸ್ಲೋ ಆಗ್ತಿದೆ, ನಾವು ಕ್ಲಿಯರ್ ಮಾಡ್ಕೊಬೋಣ. ಓಕೆ, ಸೊ ಇವಾಗ ನೆಕ್ಸ್ಟ್ ಏನು ಹೇಳ್ಕೊಟ್ಟಿದ್ದಾರೆ, ಲೈಕ್ ಎಂಟಿ ಸೆಟ್ ಕ್ರಿಯೇಟ್ ಮಾಡೋಕ್ಕೆ ನೋಡಿ ನಾನು ಸೆಟ್ ಆಫ್ ಅಂತ ಹಾಕಿದೆ ನೋಡಿ. ಅದರೊಳಗಡೆ ಏನು ಪಾಸ್ ಮಾಡಲಿಲ್ಲ ಅಂದರೆ ಎಂಟಿ ಸೆಟ್ ಆಗುತ್ತೆ. ನೀವು ಮಿಸ್ ಆಗೂ ಸಹ ಹಿಂಗೆ ಮಾಡ್ಬಿಡ್ಬೇಡಿ. ಹಿಂಗೆ ಮಾಡಿದ್ರೆ ಇದು ಡಿಕ್ಷನರಿ ಆಗಿ ತಗೊಬಿಡುತ್ತೆ. ನಾನು ಟೈಪ್ ಆಫ್ ಎಸ್ ಅಂತ ತೋರಿಸ್ತೀನಿ ನಿಮಗೆ. ಸೊ ನಾನು ರನ್ ಮಾಡಿದ್ರೆ ನಿಮಗೆ ಡಿಕ್ಟ್ ಅಂತ ತೋರಿಸುತ್ತೆ ನೋಡಿ ಇಲ್ಲಿ. ಸೊ ಡಿಕ್ಟ್ ಅಂತ DICT, ಸೊ ಡಿಕ್ಟ್ ಅಂತ ತೋರಿಸುತ್ತೆ. ಅದಕ್ಕೋಸ್ಕರ ಇದನ್ನ ಹಿಂಗೆ ಮಾಡಕ್ಕೆ ಹೋಗ್ಬೇಡಿ. ಎಂಟಿ ಮಾಡಬೇಕು, ಯಾವಾಗಲೂ ಎಂಟಿ ಮಾಡಬೇಕು ಅಂದರೆ ನೀವು ಸೆಟ್ ಅಂತ ಹಾಕ್ಬಿಟ್ಟು ಖಾಲಿ ಬಿಡಿ ಒಳಗಡೆ, ಬೇಕಾದರೆ ಅದು ಎಂಟಿ ಆಗುತ್ತೆ. ಸೊ ನಾನು ರನ್ ಮಾಡಿದ್ರೆ ನೋಡಿ ಸೆಟ್ ಅಂತ ಬರುತ್ತೆ. ಓಕೆ, ಇದು ಗೊತ್ತಾಯ್ತು ಅಂತ ಅನ್ಕೋತೀನಿ. ನಾವು ವಾಪಸ್ ಅಲ್ಲಿಗೆ ಹೋಗೋಣ ಹೆಂಗಿತ್ತಂಗೆ. ಓಕೆ, ಎಸ್, ಹಿಂಗಾಯ್ತು. ನೆಕ್ಸ್ಟ್ ಇನ್ನೇನು ಸೆಟ್ ಅಲ್ಲಿ ಆಪರೇಷನ್ಸ್ ಅಂದ್ರೆ ನಿಮ್ಗೆ ಅವಾಗಲೇ ಗೊತ್ತು ಏನೇನು ಮಾಡ್ಬೋದು ಅಂತ ಸೆಟ್ ಅಲ್ಲಿ. ಸೊ ನಾನು ಅದನ್ನ ನಿಮಗೆ ತಿಳಿಸ್ಕೊಡೋಕ್ಕೂ ಮೊದಲು ನಾನು ಐಪ್ಯಾಡ್ ಅಲ್ಲಿ ಹೋಗ್ಬಿಟ್ಟು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ ಸೆಟ್ ಅಲ್ಲಿ ಆಪರೇಷನ್ಸ್ ಹೇಗೆ ವರ್ಕ್ ಆಗುತ್ತಂತ. ಸೊ 2 ಸೆಟ್ ಇದೆ ಅಂತ ಅನ್ಕೊಳ್ಳಿ. ಇಲ್ಲಿ ನೋಡ್ತಾ ಇದ್ದೀರಾ S1 ಮತ್ತೆ S2, ಆಯ್ತಾ. S1 ಅಲ್ಲಿ 1 2 3 ಇದೆ ಅಂಡ್ S2 ಅಲ್ಲಿ 3 4 5 ಇದೆ, ಆಯ್ತಾ. ಸೊ ಇವಾಗ ನನಗೆ ಇವ್ ಎರಡರಲ್ಲೂ ಇರೋಂತ ಎಲಿಮೆಂಟ್ಸ್ ಬೇಕು. ಓಕೆ, ಸೊ ಲೈಕ್ ಇದರಲ್ಲಿ 1 2 3 ಇದೆ, ಇದರಲ್ಲಿ 3 4 5 ಇದೆ. ಸೊ ಎರಡರಲ್ಲೂ ಸೇರಿಸಿ ಏನಿರುತ್ತೆ, 1 ಇರುತ್ತೆ, 2 ಇರುತ್ತೆ, 3 ಇರುತ್ತೆ, 4 ಇರುತ್ತೆ, 5 ಇರುತ್ತೆ. ಓಕೆ, ಸೊ ಇಲ್ಲಿ ನೋಡ್ಬೋದು ನೀವು 3 ಇಲ್ಲೂ ಇದೆ, ಇಲ್ಲೂ ಇದೆ. ಸೊ ಎರಡರಲ್ಲೂ ಇದ್ರೂ ಓಕೆ, ಬಟ್ ಟೋಟಲ್ ಆಗಿ ಇರಬೇಕು ಅದು ಎರಡರಲ್ಲೂ ಸೇರಿ. ಓಕೆನಾ, ಅವಾಗ ಅದನ್ನ ಯೂನಿಯನ್ ಅಂತ ಹೇಳ್ತೀವಿ. ಸೊ ಇದೆಲ್ಲದ್ರ ಬಗ್ಗೆ ಡೀಟೇಲ್ಡ್ ನಾನು ಹೇಳ್ಕೊಡೋದೇನು ಬೇಕಾಗಿಲ್ಲ ಇಲ್ಲಿ, ಏನಕ್ಕಂದ್ರೆ ಇದು ಮ್ಯಾಥಮೆಟಿಕ್ಸ್ ಕಾನ್ಸೆಪ್ಟ್, ನಿಮಗೆ ಗೊತ್ತಿರಬೇಕು. ಮ್ಯಾಥಮೆಟಿಕ್ಸ್ ಕಾನ್ಸೆಪ್ಟ್ ಗೊತ್ತಿಲ್ಲ ಅಂದ್ರೆ ಸೆಟ್ ಆಪರೇಷನ್ಸ್ ಅಂತ ನೋಡ್ಕೊಂಡು ಬನ್ನಿ. ಲೈಕ್ ಇದು ಪ್ಯೂರ್ಲಿ ಮ್ಯಾಥಮೆಟಿಕ್ಸ್ ಇರೋದ್ರಿಂದ ಯಾಕೆ ಇಲ್ಲಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಕು ನಿಮ್ದು ಅನ್ನೋಕ್ಕೋಸ್ಕರ ಇಲ್ಲಿ ಹೇಳ್ಕೊಡ್ತಾ ಇಲ್ಲ. ನಿಮ್ಗೆ ಎಷ್ಟೊಂದು ಜನಕ್ಕೆ ಗೊತ್ತಿರುತ್ತೆ ಸಹ. ನೀವೇನಾದ್ರೂ 9th 10th ಆಗಿದ್ರೆ ಸ್ವಲ್ಪ ಇಲ್ಲಿ ನೋಡ್ಕೊಬಿಡಿ. ಸೊ ಬೇಸಿಕಲಿ ಏನಾಗುತ್ತೆ ಅಂದ್ರೆ, ಯೂನಿಯನ್ ಅಂದ್ರೆ ನಾವು ಎರಡೂ ಸೆಟ್ ಅಲ್ಲಿ ಇರೋದನ್ನ ಕೊಡು, ಎರಡಲ್ಲ ಮಲ್ಟಿಪಲ್ ತಗೋಬಹುದು. ಸದ್ಯಕ್ಕೆ 2. ಸೊ S1 ಯೂನಿಯನ್ S2 ಅಂತೀವಿ, ಇದನ್ನ S1 ಯೂನಿಯನ್ S2 ಅಂತ ಹೇಳ್ತೀವಿ. ಅದೇ ರೀತಿ S1 ಇಂಟರ್ಸೆಕ್ಷನ್ S2 ಇದೆ. ಓಕೆ, ಸೊ S1 ಇಂಟರ್ಸೆಕ್ಷನ್ S2 ಅಂದ್ರೆ ಈ S1 ಅಲ್ಲೂ ಇರಬೇಕು, ಓಕೆ, S2 ಅಲ್ಲೂ ಇರಬೇಕು, ಅಂತವನ್ನ ಮಾತ್ರ ಕೊಡು ಅಂತ ಅಂದಾಗ ಹೆಂಗಿರುತ್ತದು. ಸೊ ಇಲ್ಲೇನಿರುತ್ತೆ, 3 ಮಾತ್ರ ರಿಟರ್ನ್ ಆಗುತ್ತೆ. ಇದೇನೋ ಇಂಟರ್ಸೆಕ್ಷನ್. ಓಕೆ, ಸೊ ಇಂಟರ್ಸೆಕ್ಷನ್. ಸೊ 1 2 3 3 4 5 ಇದ್ರೆ ಬರೀ 3 ಏನಕ್ಕೆ ಅಂದ್ರೆ ಇಲ್ಲಿ 3 ಇದರಲ್ಲೂ ಇದೆ, ಇದರಲ್ಲೂ ಇದೆ. ಸೊ ಎರಡರಲ್ಲೂ ಇರೋದನ್ನ ಇಲ್ಲಿ ಕೊಡು ಅಂತ ಹೇಳಕ್ಕೆ ನಾವು ಇಂಟರ್ಸೆಕ್ಷನ್ ಯೂಸ್ ಮಾಡ್ತೀವಿ. ಎರಡರಲ್ಲೂ ಇರಬೇಕು ಅಂತ ಏನಿಲ್ಲ, ಬಟ್ ಟೋಟಲ್ ಆಗಿ ಏನೇನಿದೆ ಅಂತ ತಿಳ್ಕೊಳಕ್ಕೆ ನಾವು ಯೂನಿಯನ್ ನ ಯೂಸ್ ಮಾಡ್ತೀವಿ. ಅದೇ ರೀತಿ ಡಿಫರೆನ್ಸ್ ಅಂತ ಇದೆ. ಸೊ ಲೈಕ್ S1 ಮೈನಸ್ S2 ಅಂತ ಕೊಟ್ರೆ S1 ಅಲ್ಲಿ ಏನೇನಿದೆಯೋ ಲೈಕ್ ಅದು S2 ಅಲ್ಲೂ ಇದ್ರೆ ಅದನ್ನ ತೆಗೆದ್ಬಿಟ್ಟು ಕೊಡು S1 ನ. ಸೊ ಇದರಲ್ಲಿ 3 ಇದೆ ಅಲ್ವಾ, ಸೊ 3 ಇಲ್ಲೂ ಇದೆ. ಸೊ 3 ನ ಮೈನಸ್ ಮಾಡ್ಬಿಡುತ್ತೆ, ತೆಗ್ದಾಕ್ಬಿಡುತ್ತೆ. ಸೊ ಇದು 1 2 ನ ರಿಟರ್ನ್ ಮಾಡುತ್ತೆ. ಓಕೆ, ಸೊ 1 2 ಕ್ಲಿಯರ್ ಆಗಿಲ್ಲ ಅಂತ ಅನ್ಕೋತೀನಿ, ಅದನ್ನ ರಿಮೂವ್ ಮಾಡೋಣ. ಸೊ ಬೇಸಿಕಲಿ ಇಲ್ಲಿ 1 2 ಪ್ರಿಂಟ್ ಆಗುತ್ತೆ. ಅದು ಯಾವಾಗ S1 ಮೈನಸ್ S2 ಅಂದ್ರೆ ಡಿಫ್ರೆನ್ಸ್ ಮಾಡಿದಾಗ. ಓಕೆ, ಅರ್ಥ ಆಗ್ತಿದೆ ಅಂತ ಅನ್ಕೋತೀನಿ. ತುಂಬಾನೇ ಸಿಂಪಲ್. ಲೈಕ್ ನೀವು ಸೆಟ್ಸ್ ಗೊತ್ತಿಲ್ಲ ಅಂದ್ರೆ ನಾನು ಆವಾಗಲೇ ಹೇಳ್ದಂಗೆ ನೀವು ಸೆಟ್ಸ್ ನೋಡ್ಕೊಂಡು ಬನ್ನಿ. ಅದು ಲೈಕ್ ಔಟ್ ಆಫ್ ದ ಸ್ಕೋಪ್ ಆಫ್ ದಿಸ್
ಸೀರೀಸ್ ಆ್ಯಕ್ಚುಲಿ. ಲೈಕ್ ನೀವು ಜಸ್ಟ್ ಪೈಥಾನಲ್ಲಿ ಹೇಗೆ ಅದನ್ನು ಮಾಡೋದಂತ ತಿಳ್ಕೋಬೇಕು. ನಾನು ಆವಾಗಲೇ ನೋಟ್ಸಲ್ಲೂ ಸಹ ಹಾಕಿದ್ದೀನಿ ಅದನ್ನು. ಸೊ ಏನಿಲ್ಲ, ಆ್ಯಂಡ್ ಅಂತ ಹಾಕಿದ್ರೆ ಲೈಕ್ ಈ ಪೈಪ್ ಅಂತ ಅಂತೀವಿ ಇದನ್ನು. ಸೊ ಪೈಪ್ ಅಂದರೆ ಏನು ಅಂತ ನಾನು ತೋರಿಸ್ತೀನಿ ನಿಮಗೆ ಇಲ್ಲಿ. ಸೊ S1 ಅನ್ನೋ ಒಂದು ಸೆಟ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ. ಸೊ ಇದರಲ್ಲಿ 1 ಓಕೆ 2 ಓಕೆ 3 ಇದೆ. ಅದೇ ರೀತಿ S2ನ ಕ್ರಿಯೇಟ್ ಮಾಡ್ಕೋತೀನಿ. ಇದರಲ್ಲಿ ಏನಿರುತ್ತೆ ಗೊತ್ತಾ, ಲೈಕ್ 3 4 5ನ ಇಟ್ಕೊಳ್ಳೋಣ. ಸೊ ಇವಾಗ ನಾನು ಪ್ರಿಂಟೇ ಮಾಡ್ಬಿಡ್ತೀನಿ ಡೈರೆಕ್ಟ್. ನೀವು ಬೇಕಿದ್ರೆ ನೀವು ಇಲ್ಲಿ S3 ಅಂತ ಮಾಡಿಕೊಂಡು ಇಲ್ಲಿ S1 ಆ್ಯಂಡ್ S2 ಅಂದರೆ ಇಂಟರ್ಸೆಕ್ಷನ್ಗೆ S2 ಈ ಥರನೂ ಮಾಡ್ಕೋಬೋದು. ಬಟ್ ದೆನ್ ನಾನು ಪ್ರಿಂಟ್ ಮಾಡ್ತೀನಿ ಡೈರೆಕ್ಟಾಗಿ. ಓಕೆ, S1 ಯೂನಿಯನ್ ಮಾಡಬೇಕು ಅಂದರೆ ಪೈಪ್ ಅಂತೀವಿ. ಸ್ಟ್ರೈಟ್ ಲೈನು ನಿಮಗೆ ಬ್ಯಾಕ್ ಸ್ಲ್ಯಾಶ್ ಇರುತ್ತೆ ಕೀಬೋರ್ಡಲ್ಲಿ, ಅದ್ರ ಜೊತೆ ಕೊಟ್ಟಿರ್ತಾರೆ. ಸೊ ಇದನ್ನ ಪೈಪ್ ಅಂತಲೂ ಸಹ ಹೇಳ್ತೀವಿ. S1 S2 ಅಂತ ಹಿಂಗೆ ಹಾಕಿದ್ರೆ S1 ಅಲ್ಲೂ ಇರಬೇಕು, S2 ಅಲ್ಲೂ ಇರಬೇಕು, ಬಟ್ ಡೂಪ್ಲಿಕೇಟ್ ಆಗಿರಬಾರ್ದು. ಸೊ 1 2 3 4 5 ಪ್ರಿಂಟ್ ಆಗುತ್ತೆ. ಲೈಕ್ 3 ಎರಡು ಕಡೆ ಇದೆ ಅಲ್ವಾ, ಅದಕ್ಕೋಸ್ಕರ ಪ್ರಿಂಟ್ ಆಗಲ್ಲ. ನಾನು ರನ್ ಮಾಡಿದ್ರೆ ನೋಡಿ ನಿಮಗೆ 1 2 3 4 5 ಬರುತ್ತೆ. 3 ಎರಡು ಸಲ ಇದ್ರೂ ಓಕೆ. ಇದನ್ನೇನು ಹೇಳ್ತೀವಿ, ನಾನು ಅವಾಗಲೇ ಹೇಳಿದೆ, ಯೂನಿಯನ್ ಅಂತ ಹೇಳ್ತೀವಿ. ಓಕೆ, ಅದೇ ರೀತಿ ನಮಗೆ ಇಂಟರ್ಸೆಕ್ಷನ್ ಬರುತ್ತೆ. ಸೊ ಇಂಟರ್ಸೆಕ್ಷನ್ ಏನು, ಇಂಟರ್ಸೆಕ್ಷನ್ನು ಇಲ್ಲಿ ಆ್ಯಂಡ್ ಹಾಕಬೇಕು ನಾವು. ಓಕೆ, ಸೊ ಆ್ಯಂಡ್ ಅಂತ ನೀವು ಶಾರ್ಟ್ಕಟ್ ಯೂಸ್ ಮಾಡ್ತೀರಾ ನೋಡಿ ಏನಾದರೂ ಬರೀಬೇಕಾದ್ರೆ, ಅದನ್ನ ಹಾಕಿದ್ರೆ ಇಂಟರ್ಸೆಕ್ಷನ್ ಏನು ಕೊಡುತ್ತೆ ಅಂದರೆ ಎರಡರಲ್ಲೂ ಇರುವಂಥ ಎಲಿಮೆಂಟ್ಸ್ನ ಮಾತ್ರ ಕೊಡುತ್ತೆ. ಸೊ 3 ಎರಡೂ ಸೆಟ್ಟಲ್ಲಿ ಇದೆ. ಸೊ ನಾವು ರನ್ ಮಾಡಿದ್ರೆ ಇಲ್ಲಿ ನೋಡಿ 3 ಮಾತ್ರ ಪ್ರಿಂಟ್ ಆಗುತ್ತೆ. ಅದೇ ರೀತಿ ನೆಕ್ಸ್ಟ್ ಒನ್ ಏನು, ನೆಕ್ಸ್ಟ್ ಒನ್ನು S1 ಮೈನಸ್ S2. ಸೊ S1 ಅಲ್ಲಿ ಇರಬೇಕು ಅದು. ಸೊ ಇದನ್ನು ಡಿಫ್ರೆನ್ಸ್ ಅಂತ ಸಹ ಹೇಳ್ತೀವಿ, ಡಿಫರೆನ್ಸ್ ಅಂತ. ಸೊ S1 ಅಲ್ಲಿ ಏನೇನು ಎಲಿಮೆಂಟ್ಸ್ ಇದೆಯೋ ಆ ಎಲಿಮೆಂಟ್ ಏನಾದ್ರು S2 ಅಲ್ಲಿ ಇದ್ರೆ ಅದನ್ನ ತೆಗೆದ್ಬಿಡು. ಬರೀ S1 ಅಲ್ಲಿ ಮಾತ್ರ ಇರೋವಂಥ ಎಕ್ಸ್ಕ್ಲೂಸಿವ್ಲಿ ಅದನ್ನ ಮಾತ್ರ ಕೊಡು ಅಂದರೆ ನಾನು ರನ್ ಮಾಡಿದ್ರೆ ನೋಡಿ 1 2 ಪ್ರಿಂಟ್ ಆಗುತ್ತೆ. ಯಾಕೆ, 3 ಇದರಲ್ಲೂ ಇದೆ. ಸೊ ಇದರಲ್ಲಿ ಮೈನಸ್ ಆಗೋಗುತ್ತೆ ಅಂದರೆ ತೆಗ್ದಾಕ್ಬಿಡುತ್ತೆ. ಸೊ ಆ ಥರ ಸೆಟ್ ಆಪರೇಷನ್ ಸಹ ಇದೆ ಆಯಿತಾ. ಸೊ ಸೆಟ್ನ ಇಲ್ಲಿ ನೋಡ್ಕೋಬೋದು. ಸೊ ಸೆಟ್ ಆಪರೇಷನ್ಸ್ ತಿಳ್ಕೊಂಡ್ರಿ. ಇದ್ರ ಮೇಲೆ ಲೈಕ್ ಸಿಮೆಟ್ರಿಕ್ ಡಿಫ್ರೆನ್ಸ್ ಅಂತ ಸಹ ಇದೆ. ನೋಟ್ಸ್ ನೋಡ್ಕೊಂಡು ನೀವೇ ಪ್ರಾಕ್ಟೀಸ್ ಮಾಡ್ಕೊಂಡು ಇದೆಲ್ಲ ಕಲ್ತ್ಕೊಳ್ಳಿ. ಸೊ ಎಲ್ಲಾನು ಹೇಳ್ಕೊಡೋಕ್ಕಾಗಲ್ಲ. ಲೈಕ್ ಬೇಸಿಕ್ಲಿ ನಾನು ಹೇಳ್ಕೊಡ್ತೀನಿ, ನೀವು ಪ್ರಾಕ್ಟೀಸ್ ಮಾಡಬೇಕು. ನೀವು ಹೋಗಿ ಗೂಗಲ್ ಸರ್ಚ್ ಮಾಡಬೇಕು, ಸೆಟ್ ಆಪರೇಷನ್ಸ್ ಇನ್ ಪೈಥಾನ್ ಅಂತ ಸರ್ಚ್ ಮಾಡಿದ್ರೆ ನೋಡಿ ಯಾವ್ದಾದ್ರು ಒಂದು ವೆಬ್ಸೈಟ್ಗೆ ಓಪನ್ ಮಾಡಿ, ಇದರಲ್ಲಿ ಎಲ್ಲ ಸೆಟ್ ಆಪರೇಷನ್ಸ್ ಏನೇನಿದೆ ಅಂತ ಕೊಡುತ್ತೆ. ಸೊ ಎಷ್ಟೊಂದಿರುತ್ತೆ, ಲೈಕ್ ಅದನ್ನ ವೀಡಿಯೋದಲ್ಲಿ ಕವರ್ ಮಾಡೋದು ತುಂಬಾನೇ ಯೂಸ್ಲೆಸ್ ಅಂತ ಅನ್ಸುತ್ತೆ. ಓಕೆ, ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಮೆಥಡ್ಸ್ಗೆ ಬಂದರೆ ಆ್ಯಡ್ ಅಂತ ಇದೆ, ರಿಮೂವ್ ಅಂತ ಇದೆ, ಡಿಸ್ಕಾರ್ಡ್ ಅಂತ ಇದೆ. ಇದೆಲ್ಲಾನು ನಾವು ಮಾಡೋಣ. ಸೊ ಬೇಸಿಕಲಿ ಲೈಕ್ ಇದು ನಿಮ್ಗೆ ಗೊತ್ತಾಯ್ತು ಅಂತ ಅನ್ಕೋತೀನಿ. ಇದನ್ನ ಎಸ್ ಅಂತ ತಗೊಳ್ಳೋಣ ನಾವು. ಸೊ ಈ ಸೆಟ್ಗೆ 4ನ ನಾವು ಆ್ಯಡ್ ಮಾಡಬೇಕು ಅಂದರೆ S.add 4 ಅಂತ ಕೊಡ್ತೀವಿ. ಓಕೆ, ಅದೇ ರೀತಿ ಏನಾದ್ರು ರಿಮೂವ್ ಮಾಡಬೇಕು ಅಂದರೆ, ಸೊ ರಿಮೂವ್ ಮಾಡಬೇಕು ಅಂದರೆ S.remove. ಸೊ 10ನ ರಿಮೂವ್ ಮಾಡೋಣ. ಓಕೆ, ನಾನು ಹಿಂಗೆ ಮಾಡಿದ್ರೆ ಏನಾಗುತ್ತೆ ಅಂತ ನೋಡ್ತೀನಿ, ರನ್ ಮಾಡ್ತೀನಿ. ನೋಡಿ ಎರರ್ ಬರ್ತಾ ಇದೆ, ಕೀ ಎರರ್ 10 ಅಂತ. ಸೊ 10ನ ರಿಮೂವ್ ಮಾಡಬೇಕು ಅಂತ ಹೇಳ್ತಾ ಇದೆಯಾ, ಬಟ್ ದೆನ್ 10 ಈ ಸೆಟ್ಟಲ್ಲಿ ಇಲ್ವೇ ಇಲ್ಲ ಅಂತ ಹೇಳ್ತಾ ಇದೆ ಅದು. ಸೊ ನೋಡಿ 10 ಇಲ್ಲ, ಈಗ 4ನ ಆ್ಯಡ್ ಮಾಡಿದೆ. ಸೊ 1 2 3 4 ಇದೆ, ಬಟ್ ದೆನ್ 10 ಇಲ್ಲ, ಎರರ್ ಬರ್ತಾ ಇದೆ. ನಿಮ್ಗೆ ಎರರ್ ಬರಬಾರ್ದು, ಬಟ್ ನಾನು ರಿಮೂವ್ ಅಂತ ಕೊಡ್ತೀನಿ 10ನ, ಬಟ್ ಅದು ಎರರ್ ಬರಬಾರ್ದು ಅಂದರೆ S.discard ಅನ್ನೋ ಒಂದು ಮೆಥಡ್ನ ಯೂಸ್ ಮಾಡ್ಬೋದು. ಸೊ ಇದೇನು ಮಾಡುತ್ತೆ ಅಂದರೆ 10 ಇದೆಯಾ ಅಂತ ನೋಡುತ್ತೆ, ಇದ್ರೆ ರಿಮೂವ್ ಮಾಡುತ್ತೆ, ಇರಲಿಲ್ಲ ಅಂದರೆ ಮುಗೀತು, ಏನು ಮಾಡಲ್ಲ, ಎರರ್ನ ರೈಸ್ ಮಾಡಲ್ಲ. ಈ ಥರ ಎರರ್ ರೈಸ್ ಮಾಡಿ ಕ್ರ್ಯಾಶ್ ಆಗುವಂಥ ಚಾನ್ಸಸ್ ಇರಲ್ಲ. ಸೊ ಡಿಸ್ಕಾರ್ಡ್ನ ಯೂಸ್ ಮಾಡ್ಬೋದು ಅಂತ ಟೈಮಲ್ಲಿ. ನೆಕ್ಸ್ಟ್ ಬಂದು ಪಾಪ್ ಅಂತ ಇದೆ. ಸೊ S.pop ಗೊತ್ತಲ್ಲ, ಏನಾಗುತ್ತೆ ಇಲ್ಲಿ ನೋಡ್ಬೋದು ನೀವು, ರ್ಯಾಂಡಮ್ ಎಲಿಮೆಂಟ್ನ ರಿಮೂವ್ ಮಾಡುತ್ತೆ. ಮೊದಲು ಲಿಸ್ಟಲ್ಲಿ ಏನಾಗ್ತಿತ್ತು, ಲಾಸ್ಟ್ ಎಲಿಮೆಂಟ್ನ ರಿಮೂವ್ ಮಾಡ್ತಿತ್ತು, ಅಥವಾ 0 ಅಂತ ಪಾಸ್ ಮಾಡಿದ್ರೆ ಫಸ್ಟ್ ಎಲಿಮೆಂಟ್ ಹೋಗ್ತಿತ್ತು. ಇಲ್ಲಿ ಪಾಪ್ ಅಂದರೆ ಆ ಸೆಟ್ಟಲ್ಲಿರೋ ಯಾವುದೋ ಒಂದು ಎಲಿಮೆಂಟ್ ಸುಮ್ಮನೆ ಹೊಟ್ಟೋಗುತ್ತೆ. ಓಕೆನಾ. ಸೊ ಬೇಸಿಕಲಿ ಯಾವ ಎಲಿಮೆಂಟ್ ಹೋಗ್ತಾ ಇದೆ ಅಂತಲೂ ಸಹ ನೀವು ನೋಡ್ಬೋದು ಅಷ್ಟೇ. ಯಾವ ಎಲಿಮೆಂಟ್ನ ಹೋಗಿಸ್ಬೇಕು ಅಂತ ನೀವು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಸೊ ಲೈಕ್ ನಾನು ಪ್ರಿಂಟ್ ಮಾಡ್ಬಿಡ್ತೀನಿ ಯಾವ ಎಲಿಮೆಂಟ್ನ ತೆಗೀತು ಅಂತ. ಅದನ್ನು ಪ್ರಿಂಟ್ ಮಾಡಬೇಕು ಅಂದರೆ ಒಂದು ವೇರಿಯೇಬಲ್ ಅಥವಾ ಅಲ್ಲೇ ಪ್ರಿಂಟ್ ತೊಗೋಬೋದಾಗಿದೆ. ಸೊ ನಾನು ರನ್ ಮಾಡಿದ್ರೆ ನೋಡಿ ಇಲ್ಲಿ ಆ 10ನ ತೆಗೆದುಬಿಡೋಣ. ಸೊ ಇದನ್ನ ರಿಮೂವ್ ಮಾಡೋಕ್ಕಾಗಲ್ಲ. ಓಕೆ, 1 ಸೆಕೆಂಡ್. ಸೊ ಈ ರಿಮೂವ್ ಅನ್ನೋ ಫಂಕ್ಷನ್ಸ್ ತೆಗೆದುಬಿಡೋಣ. ಆ್ಯಡ್ನು ತೆಗಿಯೋಣ ಇವಾಗ ಏನು ಸದ್ಯಕ್ಕೆ. ಸೊ S1 2 1 2 3 ಇದೆ, ಇದರಲ್ಲಿ ಪಾಪ್ ಮಾಡ್ತಾ ಇದ್ದೀನಿ. ಯಾವ ಎಲಿಮೆಂಟ್ ಪಾಪ್ ಆಯಿತು ಅಂತ ನೋಡಿದ್ರೆ 1 ಪಾಪ್ ಆಯಿತು. ಸೊ 1 ಪಾಪ್ ಆಗಿದೆ. ಓಕೆ, ಸೊ ಅದಕ್ಕೋಸ್ಕರ ಬೇಸಿಕಲಿ ಇಲ್ಲಿ ಪಾಪ್ ಯಾವ್ದು ಆಗ್ತಿದೆ ಅಂತ ಹೇಳೋಕ್ಕಾಗಲ್ಲ. ನೋಡಿ ಇದು 3 ಆಗಬೇಕಾಗಿದೆ ಅಲ್ವಾ ಲಿಸ್ಟ್, ಅಥವಾ ಲಿಸ್ಟ್ ಆಗಿದ್ರೆ ಇಲ್ಲಿ ಅದಾಗಿಲ್ಲ. ಓಕೆ, ಅದು ಸಹ ಇದೆ. ನೆಕ್ಸ್ಟ್ ಕ್ಲಿಯರ್ ಅಂದರೆ ಏನು, ಅವಾಗಲೇ ಹೇಳಿದ್ದೆ ನಿಮ್ಗೆ ಏನೋ ಒಂದು ಸೆಟ್ ಇದೆ, ಅದರಲ್ಲಿರೋ ಕಲೆಕ್ಷನ್ ಇರೋ ಎಲ್ಲ ಎಲಿಮೆಂಟ್ಸು ತೆಗೆದು ಬಿಡಬೇಕು. ಫುಲ್ ಖಾಲಿ ಸೆಟ್ ಬೇಕು ಅಂದರೆ ಸುಮ್ಮನೆ ಕ್ಲಿಯರ್ ಅಂತ ಹಾಕ್ಬಿಡಿ. ಸೊ ಕ್ಲಿಯರ್ ಆಗುತ್ತೆ. ಆಸ್ ಸಿಂಪಲ್ ಆಸ್ ದ್ಯಾಟ್. ಸೆಟ್ಸ್ನ ಕ್ಲೀನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಲೈಕ್ ಬೇಸಿಕಲಿ ನೀವು ಹೋಗಿ ಸೆಟ್ಟಲ್ಲಿ ಆಪರೇಷನ್ಸ್ ನೋಡ್ಕೊಬನ್ನಿ, ಯೂನಿಯನ್, ಇಂಟರ್ಸೆಕ್ಷನ್, ಡಿಫ್ರೆನ್ಸ್ ಇದೆಲ್ಲ ಏನು ಅಂತ. ಇದು ಮ್ಯಾಥಮೆಟಿಕಲ್ ಕಾನ್ಸೆಪ್ಟು, ಇದು ಸಹ ನಾವು ಪೈಥಾನಲ್ಲಿ ಯೂಸ್ ಮಾಡ್ತೀವಿ. ಓಕೆ, ಸೊ ಲೈಕ್ ಅವಾಗ ಡೌಟ್ ಇರ್ತಿತ್ತು ನೋಡಿ, ಇದೆಲ್ಲ ಏನಕ್ಕೆ ಯೂಸ್ ಮಾಡ್ತೀವಿ, ಸುಮ್ಮನೆ ಏನೇನೋ ಹೇಳ್ಕೊಡ್ತಿರಲ್ಲ ಮ್ಯಾಥ್ಸ್ ಟೀಚರ್ ಅಂತ. ಇಲ್ಲಿ ಯೂಸ್ ಆಗ್ತಾ ಇದೆ, ಅದಕ್ಕೋಸ್ಕರ ಮ್ಯಾಥ್ಸ್ ಟೀಚರ್ ಅವತ್ತು ಹೇಳ್ಕೊಟ್ಟಿದ್ರು ನಿಮಗೆ.
ಓಕೆ, ಅದು ಅರ್ಥ ಆಯ್ತು ಅಂತ ಅನ್ಕೋತೀನಿ. ಇವಾಗ ನಾವು ಡಿಫ್ರೆನ್ಸ್ ಬಿಟ್ವೀನ್ ಲಿಸ್ಟ್, ಟಪಲ್, ಸೆಟ್ಸ್ ನ ತಿಳ್ಕೊಳ್ಳೋಣ. ಲೈಕ್ ರಿವಿಷನ್ ತರ ಇದು ನಿಮಗೆ. ಓಕೆ, ಸೊ ಎಷ್ಟೊಂದು ಜನಕ್ಕೆ ಲೈಕ್ ಡೌಟ್ ಇರುತ್ತೆ ಲಿಸ್ಟ್ಗೂ ಟಪಲ್ಗೂ ಸೆಟ್ಸ್ಗೂ ಏನ್ ಡಿಫ್ರೆನ್ಸ್ ಅಂತ. ಸೊ ಟೈಪ್ ಮಾಡಬೇಕಾದ್ರೆ ಲೈಕ್ ನೀವು ಏನಾದರೂ ಒಂದು ಲೈಕ್ ಇದು ಮಾಡಬೇಕಾದ್ರೆ ಲೈಕ್ ಏನು ಹೇಳ್ತಾರೆ, ಡೆವಲಪ್ ಮಾಡಬೇಕಾದ್ರೆ, ಕೋಡ್ ಬರಿಬೇಕಾದ್ರೆ ಲಿಸ್ಟ್ನ ನೀವು ಸ್ಕ್ವೇರ್ ಬ್ರಾಕೆಟ್ಸ್ ಯೂಸ್ ಮಾಡ್ತೀರಾ, ಟಪಲ್ಗೆ ನೀವು ಕರ್ವ್ ಬ್ರಾಕೆಟ್ಸ್ ಯೂಸ್ ಮಾಡ್ತೀರಾ, ಅದೇ ರೀತಿ ಸೆಟ್ಗೆ ಈ ತರ ಬ್ರಾಕೆಟ್ಸ್ನ ಲೈಕ್ ಫ್ಲಾರ್ ಬ್ರಾಕೆಟ್ಸ್ನ ಯೂಸ್ ಮಾಡ್ತೀರಾ. ಇಲ್ಲಿ ಏನು ಒಂದು ಇದನ್ನ ನೋಡ್ಕೋಬೇಕಂದ್ರೆ ನೀವು ಇಲ್ಲಿ ಒಂದೇ ಎಲಿಮೆಂಟ್ ಇದ್ದಾಗ ಕಾಮಾ ಇರಬೇಕು. ಓಕೆ, ಇದರಲ್ಲೂ ಸಹ ಒಂದೇ ಎಲಿಮೆಂಟ್ ಇದ್ದಾಗ ಕಾಮಾ ಇರಬೇಕು, ಅದನ್ನೊಂದ್ಸಲ ನೋಡ್ಕೊಳ್ಳಿ. ಸೊ ಬೇಸಿಕಲಿ ಹಿಂಗೆ ಸೆಟ್ನ, ಟಪಲ್ನ, ಲಿಸ್ಟ್ನ ಕ್ರಿಯೇಟ್ ಮಾಡ್ತೀವಿ. ಆ ಡಿಫ್ರೆನ್ಸ್ ಗೊತ್ತಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್, ಲಿಸ್ಟು ಆರ್ಡರ್ಡು, ಟಪಲ್ಲು ಆರ್ಡರ್ಡು, ಸೆಟ್ಟು ಅನ್ಆರ್ಡರ್ಡ್. ಅಂದ್ರೆ ಒಂದ್ಸಲ ನೀವು ಏನ್ ಹಾಕಿರ್ತೀರಾ, ಇನಿಷಿಯಲೈಸ್ ಮಾಡಿರ್ತೀರಾ, ಅಥವಾ ಹೆಂಗೆ ಯಾವ ಆರ್ಡರ್ ಅಲ್ಲಿ ನೀವು ಲೈಕ್ ಎಲಿಮೆಂಟ್ಸ್ನ ಇನ್ಸರ್ಟ್ ಮಾಡಿರ್ತೀರಾ ಅನ್ನೋದನ್ನ ನೆನ್ಪಿಟ್ಕೊಂಡಿರಲ್ಲ ಸೆಟ್ಟು, ಬಟ್ ಇವೆರಡರಲ್ಲಿ ನೆನ್ಪಿಟ್ಕೊಂಡಿರುತ್ತೆ. ನೆಕ್ಸ್ಟ್, ಲಿಸ್ಟ್ನ ನಾವು ಚೇಂಜ್ ಮಾಡ್ಬೋದು, ಮ್ಯೂಟೇಬಲ್. ಟಪಲ್ಲು ಇಮ್ಯೂಟೇಬಲ್, ಬಟ್ ಸೆಟ್ಟು ಸಹ ಮ್ಯೂಟೇಬಲ್. ಅದು ನೆನ್ಪಿಟ್ಕೊಳ್ಳಿ. ಇದನ್ನ ಚೇಂಜ್ ಮಾಡಕ್ ಆಗಲ್ಲ ಟಪಲ್ನ ಒಂದ್ಸಲ ನೀವು ತಗೋಬಿಟ್ರೆ. ಅದು ಗೊತ್ತಾಯ್ತು. ನೆಕ್ಸ್ಟ್, ಟಪಲ್ ಮತ್ತೆ ಲಿಸ್ಟ್ ಅಲ್ಲಿ ಡೂಪ್ಲಿಕೇಟ್ ಎಲಿಮೆಂಟ್ಸ್ ಇಡ್ಬೋದು, ಬಟ್ ಸೆಟ್ ಅಲ್ಲಿ ಇಡಕ್ಕಾಗಲ್ಲ. ನೆಕ್ಸ್ಟ್, ಸಪೋರ್ಟ್ಸ್ ಇಂಡೆಕ್ಸಿಂಗ್, ನೋ ಇಂಡೆಕ್ಸಿಂಗ್, ಅನ್ಇಂಡೆಕ್ಸ್ಡ್ ಅಂತ ಮಾತಾಡ್ಬೇಕಾದ್ರೆ ಹೇಳ್ಕೊಟ್ಟೆ. ನೀವು ಏನಾದರೂ ಅವಾಗ ಟೈಮ್ ಲೈಕ್ ಕರೆಕ್ಟಾಗಿ ಕಾನ್ಸಂಟ್ರೇಷನ್ ಇಲ್ಲ ಅಂದ್ರೆ ಮತ್ತೆ ವಾಪಸ್ ಹೋಗ್ಬಿಟ್ಟು ನೋಡ್ಕೊಂಡು ಬನ್ನಿ ಏನಂತ ಅದು. ನೆಕ್ಸ್ಟ್, ಲಿಸ್ಟ್ ಆಪರೇಷನ್ಸ್ ಮಾಡ್ತೀವಿ. ಇದು ಲೈಕ್ ಬೇರೆ ಬೇರೆ ಒಂದು ಡೇಟಾ, ಲೈಕ್ ಲಿಸ್ಟ್ಗೆ ಬೇರೆ ಆಪರೇಷನ್ಸ್ ಇದೆ, ಟಪಲ್ಗೆ ಬೇರೆ ಆಪರೇಷನ್ಸ್ ಇದೆ, ಸೆಟ್ಗೆ ಬೇರೆ ಆಪರೇಷನ್ಸ್ ಇದೆ, ಅದನ್ನ ಸಹ ನೆನ್ಪಿಟ್ಕೊಳ್ಳಿ. ಅಂಡ್ ದೆನ್ ಲಿಸ್ಟು ಒಂದು ಜನರಲ್ ಕಲೆಕ್ಷನ್, ಸುಮ್ಮನೆ ಒಂದು ಕಲೆಕ್ಷನ್ ಮೇಂಟೈನ್ ಮಾಡಕ್ಕೆ ಯೂಸ್ ಮಾಡ್ತೀವಿ. ಆ ಕಲೆಕ್ಷನ್ ಅಲ್ಲಿ ಏನಾದರೂ ಡೇಟಾ ಫಿಕ್ಸ್ಡ್ ಇದ್ರೆ ಮತ್ತೆ ಚೇಂಜ್ ಆಗಲ್ಲ ಅಂತ ಗೊತ್ತಿದ್ರೆ ಎಫಿಷಿಯನ್ಸಿಗೋಸ್ಕರ ಟಪಲ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್, ಅದರಲ್ಲಿ ಯೂನಿಕ್ ಎಲಿಮೆಂಟ್ಸೇ ಇರಬೇಕು. ನೀವು ಸೆಕೆಂಡ್ ಟೈಮ್ ಇನ್ನೊಂದನ್ನ ಆ್ಯಡ್ ಮಾಡಿದ್ರು, ಲೈಕ್ 10ನ 2 ಸಲ ಆ ಒಂದು ಕಲೆಕ್ಷನ್ ಒಳಗಡೆ ಆ್ಯಡ್ ಮಾಡಿದ್ರು 10 ಒಂದೇ ಸಲ ಇರಬೇಕು, ಯೂನಿಕ್ ಆಗಿರಬೇಕು ಅಂತ ಅಂದಾಗ ಸೆಟ್ನ ಯೂಸ್ ಮಾಡ್ತೀವಿ. ಆಸ್ ಸಿಂಪಲ್ ಆಸ್ ದ್ಯಾಟ್. ರಿವಿಷನ್ ಸಹ ಆಗಿದೆ ನಿಮಗೆ. ಬೇಸಿಕಲಿ ಮತ್ತೆ ನೋಟ್ಸ್ ಹೋಗಿ ಈ ಏನು ಹೋಮ್ವರ್ಕ್ನ ಕೊಟ್ಟಿದ್ದೀನಿ ಇದನ್ನ ಸಾಲ್ವ್ ಮಾಡಿ. ಹೋಮ್ವರ್ಕ್ನು ನನಗೆ ಸಿಂಪಲ್ ಆಗಿ ಕೊಡ್ತಾ ಇದ್ದೀನಿ ಸದ್ಯಕ್ಕೆ, ಮುಂದೆ ಹೋಗ್ತಾ ಹೋಗ್ತಾ ಕಷ್ಟ ಆಗುತ್ತೆ. ಬಟ್ ದೆನ್ ಇದನ್ನ ಸಾಲ್ವ್ ಮಾಡೋದ್ರಿಂದ ನಿಮಗೆ ಮುಂದೆ ಇರೋ ಲೆಕ್ಚರ್ದು ಸ್ವಲ್ಪ ಕಾನ್ಸೆಪ್ಟ್ಸ್ ಗೊತ್ತಾಗುತ್ತೆ. ಲೈಕ್ ಇದನ್ನ ChatGPT ಯೂಸ್ ಮಾಡ್ತಿರೋ, ಗೂಗಲ್ ಯೂಸ್ ಮಾಡ್ತಿರೋ, ನಿಮ್ಮ ಫ್ರೆಂಡ್ ಕೇಳ್ತಿರೋ, ಏನ್ ಮಾಡ್ತಿರೋ ಗೊತ್ತಿಲ್ಲ, ಬಟ್ ಸಾಲ್ವ್ ಮಾಡಿಬಿಟ್ಟು ಲಿಂಕ್ಡ್ಇನ್, ಟ್ವಿಟರ್ ಎಲ್ಲಾದ್ರೂ ನೀವು ಪೋಸ್ಟ್ ಮಾಡಿ ಈ ತರ ಕಲಿತಾ ಇದ್ದೀನಿ, ನಾನು ಲಿಸ್ಟ್ ಮತ್ತೆ ಟಪಲ್ ಸೆಟ್ಸ್ ನಾನು ತಿಳ್ಕೊಂಡಿದ್ದೀನಿ, ನೆಕ್ಸ್ಟ್ ಡಿಕ್ಷನರೀಸ್ಗೆ ರೆಡಿ ಆಗಿದ್ದೀನಿ ಅಂತ. ಅಂಡ್ ಯಾವುದೇ ರೀತಿಯ ಡೌಟ್ಸ್ ಇದ್ರು ಕಮೆಂಟ್ ಸೆಕ್ಷನ್ ಪೋಸ್ಟ್ ಮಾಡೋದು ಮರಿಬೇಡಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದೀರಾ ಅಂದ್ರೆ ಇಷ್ಟ ಆಗಿರುತ್ತೆ ನಿಮಗೆ. ಇವಾಗ ನಾನು ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ಅಂತ ಹೇಳ್ತಾ ಮುಗಿಸ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್, ಟೇಕ್ ಕೇರ್.